ಜೈ ಹಿಂದ್ ಜೈ ಕರ್ನಾಟಕ. ಹಲೋ ಫ್ರೆಂಡ್ಸ್, ಜೈ ಹಿಂದ್ ಜೈ ಕರ್ನಾಟಕ. ಹಲೋ ಸ್ನೇಹಿತರೆ, ನಾನು ಜಸ್ಟ್ ಏರ್ಪೋರ್ಟಲ್ಲಿದ್ದೀನಿ. ಐಮ್ ಗೋಯಿಂಗ್ ಟು ದುಬೈ, ಐಮ್ ಗೋಯಿಂಗ್ ಟು ಅಬುದಾಬಿ. ಸೊ ಜಸ್ಟ್ ಹಾಗೆ ವಿಡಿಯೋ ಮಾಡೋಣ ಅಂತ ಯೋಚನೆ ಮಾಡಿದೆ. ಸೊ ನಿಮಗೆಲ್ಲ ಜಸ್ಟ್ ಒಂದು ಶಾರ್ಟ್ ವಿಡಿಯೋ. ಓಕೆ, ವೆಲ್ಕಮ್ ಬ್ಯಾಕ್. ಅಬುದಾಬಿ ಏರ್ಪೋರ್ಟ್ ಇದು ಎಷ್ಟು ವಿಶಾಲವಾಗಿದೆ. ಎಲ್ಲಿಂದ ಎಲ್ಲೋದ್ರೂ ಬರೀ ಲೈಟಿಂಗ್ಸು. ಈಗ ಕರೆಕ್ಟಾಗಿ 10 o'clock. ನನ್ನ ಫ್ಲೈಟ್ ಇರೋದು ಮಿಡ್ನೈಟ್ 1:30 ಅಬುದಾಬಿ ಇಂಡಿಗೋ ಏರ್ ಫ್ಲೈಟು. ನೋಡಿ, ಎಲ್ಲ ಬೋರ್ಡಿಂಗ್ ಗೇಟ್ಸ್ ಇರುತ್ತೆ. ಅದೆಲ್ಲ ನೀವು ಬೋರ್ಡ್ ಪಾಸ್ ತೊಗೊಂಡು ಇಲ್ಲಿ ಬಂದ್ಬಿಟ್ಟು ಇಲ್ಲೆಲ್ಲ ನೋಡ್ಬೇಕು ನೀವು ಯಾವುದು ಬೋರ್ಡಿಂಗ್ ಗೇಟ್ಸ್ ಅಂತ. ಗೇಟ್ಸ್ ನೋಡ್ಬಿಟ್ಟು ನೀವು ನೆಕ್ಸ್ಟು ಆ ಗೇಟ್ ಕರೆಕ್ಟಾಗಿ ಹೋಗ್ಬಿಟ್ಟು ಅಲ್ಲಿ ವೆಯ್ಟ್ ಮಾಡಬೇಕಾಗುತ್ತೆ. ಗೇಟ್ C7. C7 ಕೆಳಗಡೆ ಹೋಗಬೇಕು ಅಂತ ಇಲ್ಲಿದೆ. ಇಲ್ಲಿ ನೋಡಿ, ಇಲ್ಲಿ ಲಿಫ್ಟ್ ಇದೆ. ಇಲ್ಲಿ ಲಿಫ್ಟಿಂದ ಕೆಳಗಡೆ ಹೋಗಬೇಕು. ಕೀಪ್ ಯುವರ್ ಫೀಟ್ ಇನ್ ದಿ ಪಾರ್ಕ್ವೇಜ್. ಹೋಗ್ತಾ ಇದ್ದೀನಿ ಕೆಳಗಡೆ. ಅಬುದಾಬಿ ಹೋಗ್ತಾಯಿದ್ದೀನಿ. 1:30 ಇಂಡಿಗೋ ಫ್ಲೈಟು. 2 months ವಿಸಿಟ್ ವೀಸಾ. ಆ್ಯಕ್ಚುಲಿ ಮುಂಚೆ ವರ್ಕ್ ಮೇಲೆ ಹೋಗಿದ್ದು, ಬಟ್ 1 month ಅಲ್ಲಿ ಕಾಂಟ್ಯಾಕ್ಟ್ ರಿನ್ಯೂ ಆಗಿಲ್ಲ. ಲೈಕ್ 1 month ಕಾಂಟ್ಯಾಕ್ಟ್ ಇದಾಗಿಲ್ಲ, ಇನ್ನು ರಿನ್ಯೂ ಆಗಿಲ್ಲ. ಅದಕ್ಕೋಸ್ಕರ ಹೋಗ್ತೀವಿ. ಸೀದಾ ಕೆಳಗಡೆ ಬಂದರೆ ಇಲ್ಲಿ ಈ ಥರ ಒಂದು ಕಿಯೋಸ್ಕ್ ಇರುತ್ತೆ. ಸ್ಕ್ಯಾನ್ ಪಾಸ್ಪೋರ್ಟು, ಸ್ಕ್ಯಾನ್ ಬೋರ್ಡಿಂಗ್ ಪಾಸ್, ಕಲೆಕ್ಟ್ ವೈಫೈ ಬೇಕು ಅಂದರೆ ಇಲ್ಲಿ ನಿಮ್ಮ ಪಾಸ್ಪೋರ್ಟ್ ಇಡಬೇಕಾಗುತ್ತೆ, ಸ್ಕ್ಯಾನ್ ಮಾಡಬೇಕಾಗುತ್ತೆ. ಈ ಥರ ಒಂದು ಕಿಯೋಸ್ಕ್ ಇರುತ್ತೆ. ಲಿಫ್ಟಿಂದ ಕೆಳಗಡೆ ಬಂದ ತಕ್ಷಣ ರೈಟ್ ಸೈಡಲ್ಲಿ ನಿಮಗೆಲ್ಲ ಇನ್ಫಾರ್ಮೇಷನ್ ಬಂದುಬಿಡುತ್ತೆ. ಡಿಸ್ಪ್ಲೇ ನಮ್ಮದು ಇಂಡಿಗೋ 1:15 ಅಬುದಾಬಿ ಇಲ್ಲಿದೆ ನೋಡಿ. ಇದು ಇಂಡಿಗೋ 1:15 ಅಬುದಾಬಿ ಸೆಕ್ಯೂರಿಟಿ C7. ಇದು ನಮ್ಮ ಫ್ಲೈಟ್. ಸೊ 1:15 ಇದು ನಮ್ಮದು. ಇದು ಬಂದ್ಬಿಟ್ಟು 141 ಪಾಸ್ ನಂಬರ್ 1:30 ಸೊ ಈ ಥರ ಪ್ರತಿಯೊಂದು ಪ್ರತಿಯೊಂದು ಇನ್ಫಾರ್ಮೇಷನು ಈ ಥರ A to Z ಹಾಕ್ಬಿಡ್ತಾರೆ ಇಲ್ಲಿ. ಸರಿ, ಇದು ನೋಡಿಕೊಂಡು ಆ ಪರ್ಟಿಕ್ಯುಲರ್ ಗೇಟ್ ಹತ್ರ ಹೋಗ್ಬೋದು. ನಿಮ್ಮ ಫ್ಲೈಟ್ ಕಾಯ್ಬೋದು. ಎಷ್ಟು ಫ್ರೀ ಆಗಿದೆ ನೋಡಿ. ಇನ್ನೂ ಬಂದಿಲ್ಲ ಎಲ್ಲ ಪ್ಯಾಸೆಂಜರ್ಸು. ಆಮೇಲೆ ಅಲ್ಲಿ ಫುಲ್ ಕ್ರೌಡ್ ಆಗ್ಬಿಡುತ್ತೆ. ಇಲ್ಲಿ ಫುಲ್ಲು ಫ್ರೀ ಆಗಿದೆಯಲ್ಲ, ಫುಲ್ ಕ್ರೌಡ್ ಆಗ್ಬಿಡುತ್ತೆ. ಮತ್ತು ಇದು ಟೌನ್ ಕೆಳಗಡೆ. ಇದು C7 ಇಲ್ಲೇ ನಮ್ಮದು. ಇಲ್ಲೆಲ್ಲ ಚೆಕ್ ಮಾಡ್ತಾರೆ ಬೋರ್ಡ್ ಪಾಸ್, ಆಮೇಲೆ ಅಲ್ಲಿ ಬಿಡ್ತಾರೆ. ಅಲ್ಲಿಂದ ಇಲ್ಲಿಗೆ ಹೋಗಬೇಕು. ಇದೆಲ್ಲ ಅಲ್ಲಿಂದ ಇಲ್ಲಿ ಹೊರಗಡೆ ಹೋಗಬೇಕು. ಹೊರಗಡೆ ಹೋಗ್ಬಿಟ್ಟು ಅಲ್ಲಿ ಫ್ಲೈಟ್ ಒಳಗೆ ಆ ಸೈಡ್ ಇರುತ್ತೆ ನೋಡಿ. ಆ ಕಡೆ ಎಲ್ಲ ಫ್ಲೈಟ್ಸ್ ಇದೆ, ಯಾವುದಾದ್ರು ಫ್ಲೈಟ್ಸ್ ಈ ಕಡೆ ಎಲ್ಲ. ಸೊ ಅದೆಲ್ಲ ನೋಡಿ ಟೇಕ್ ಆಫ್ ಆಗಿ ರೆಡಿ ಆಗ್ತಿದೆ. ಸೊ ಹೊರಗಡೆ ಎತ್ತರಗಡೆದಕ್ಕೆ ಇದರ ಒಂದು ಬಸ್ಗಳಿರುತ್ತೆ. ಇಂಡಿಗೋ ಇದು ನೋಡಿ. ಅಲ್ಲಿಂದ ಅಲ್ಲಿ ಇಂಡಿಗೋ ನಮ್ಮನ್ನ ಡ್ರಾಪ್ ಮಾಡುತ್ತೆ ಫ್ಲೈಟ್ ಹತ್ರ. ಈ ಒಂದು ಯಾವುದೋ ಫ್ಲೈಟ್ ಬಂತು, ಎಲ್ಲ ಹಿಡಿತಾ ಇದ್ದಾರೆ. ಹೇಳ್ಬಿಟ್ಟು ಆ ಬಸ್ಸಲ್ಲಿ ಹತ್ಬಿಟ್ಟು ಹೋಗ್ತಾರೆ. ಅದು ಇಂಡಿಗೋ ಹತ್ತುತ್ತಾ ಇದ್ದಾರೆ ಬಸ್ಸಲ್ಲಿ ನೋಡಿ. ಇವಾಗ ಕ್ಲಿಯರ್ ಅನಿಸುತ್ತೆ. ಸೊ ಈ ಅಲ್ಲಿಂದ ಬಸ್ಸು ಪ್ರಯಾಣ ಮಾಡಿಕೊಂಡು ಇಲ್ಲಿಗೆ ಬರ್ತಾರೆ. ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಅಲ್ಲಿಂದ ಫ್ಲೈಟಿಂದ. ಫ್ಲೈಟ್ ನಂಬರ್ ಇದೇ ಬೋರ್ಡಿಂಗ್ ಪಾಸ್. ಇದು 15C ಇದು ನಂಬರು, ಸೀಟ್ ನಂಬರು 15C. ಸೀಟ್ ABC ಇರುತ್ತೆ. ಬೋರ್ಡಿಂಗ್ ಎಲ್ಲ ಇತ್ತು.
take off ready. See you guys. See you. Bye. Welcome to Abu Dhabi arrival transfers. This is Abu Dhabi. Welcome to Abu Dhabi. ಅವಲಕ್ಕಿ ಮಾಡ್ತಾ ಇದ್ದೀನಿ. ಇಷ್ಟು ಕಿಚನ್ ನಮ್ಮದು. ಈ ಸಿಂಕು ಕಬೋರ್ಡ್ ಇದೆ, ಪುಟಾಣಿ ಕಿಚನ್ದು. ಇಂಗ್ರೀಡಿಯೆಂಟ್ಸ್ ಎಲ್ಲ ಕೇಳ್ತಾರೆ ಇಲ್ಲಿ. ಹೌದು, ಪುಟಾಣಿ ಕಿಚನ್ ನೋಡು. ಒಂದು ಕಪ್ ಅರ್ಧ ಕಪ್ ಹಾಕಿದ್ದೀನಿ, ಅವಾಗ ಆಗ್ತಾ ಇದೆ. ನೋಡ್ಬೇಕು ಏನಾಗುತ್ತೋ. ಇಷ್ಟೇ ಕಿಚನ್ ನಮ್ದು ನೋಡೋದು. ಇಷ್ಟು ಪುಟಾಣಿದು ಇದು ಎಲ್ಲ ಅವ್ರದ್ದು ಇಂಗ್ರೀಡಿಯೆಂಟ್ಸ್ ಇದೆ. ಎಲ್ಲ ಬಾಂಗ್ಲಾದೇಶಿ ಇವರೆಲ್ಲ ಇಲ್ಲಿ. ಎಕ್ಸ್ಟ್ರಾ ಸಿಲಿಂಡರು, ಸಿಂಕು ಇಷ್ಟೇ. ಇದು ನಮ್ಮ ಬೆಡ್ ಸ್ಪೇಸ್, ಪುಟಾಣಿ ಮನೆ. ಇದಕ್ಕೆ ಡಿಸ್ಪೆನ್ಸರ್ ಇಟ್ಟಿದ್ದಾರೆ ಕುಡಿಯೋಕ್ಕೆ ನೀರು. ಅಲ್ಲಿ ಎಲ್ಲ ಇದೆ. ಇದು ಖಾಲಿ ಇದೆ ಬೆಡ್ ಸ್ಪೇಸು. ಇದು ಬಂಕರು ಈ ಥರ. ಅಲ್ಲೊಂದು ಇಲ್ಲೊಂದು ನಂದಿದು. ಇಷ್ಟೇ ಇದೆ. ಇಲ್ಲೆಲ್ಲ ಹಾಕಿದ್ದೀನಿ, ಏನೂ ಮಾಡೋಕ್ಕಲ್ಲ. ಇದು ಸ್ಯಾಕ್ರಿಫೈಸು. ಬಟ್ಟೆ ಹೋಗಿ ಹಾಕಿದ್ದೀನಿ. ಇದು ವಾಶ್ರೂಮ್. ಇದು ಅವ್ರು ಹೋಗಿದ್ದಾರೆ. ಇಷ್ಟೇ. ಎಲ್ಲ ಬಾಂಗ್ಲಾದೇಶಿ ಇದ್ದಾರೆ. ಜೈ ಕರ್ನಾಟಕ. ಜೈ ಕರ್ನಾಟಕ. ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಂಜು ಮಾಡುವ ನಮಸ್ಕಾರಗಳು. ಮಂಜು ಮೋಷನ್ ಕಡೆಯಿಂದ ಸ್ಟಾರ್ಟಿಂಗ್ ಮಾಡ್ತಾಯಿದ್ದೀನಿ. ಕ್ಯಾಟ್ ಕಡೆಯಿಂದ ಎಷ್ಟು ಆರಾಮಾಗಿದೆ ಮಾಡ್ತೈತೆ. ರೂಮಿಂದ ಇದೆ ನಮ್ಮ ರೂಮು. ಜಸ್ಟ್ ಇಂದ ಎಂಟ್ರಿ ಆಗಿದ ತಕ್ಷಣ ನಮ್ಮ ಕ್ಯಾಟ್ಸ್ ಇತ್ತು. ಫೇವ್ರೇಟ್ ಕ್ಯಾಟು ಆರಾಮಾಗಿದೆ ಮಾಡ್ತೈತೆ. ಇವತ್ತೊಂದು ಹೊಸ ಪ್ರಪಂಚ ತೋರಿಸ್ತಾ ಇದ್ದೀನಿ. ಜಸ್ಟ್ ಕಮ್ ಆನ್ ಔಟ್ಸೈಡ್. ಬೀಚ್ ಕಡೆ ಇದು ನಮ್ಮ ಫ್ಲ್ಯಾಟು. ಎನ್ಸಿ ಈ ಥರ ಇದೆ. ಇದು ಪ್ರಪಂಚನೇ ಬೇರೆ. ಇದು ನಮ್ಮದು ಬಿಲ್ಡಿಂಗು. ಬಿಳಿಕ್ಯೂರ್ ಅಂತ ಈ ಬಿಲ್ಡಿಂಗ್ಗೆ ನಮ್ಮ ಮೇಲ್ಗಡೆ ಫ್ಲ್ಯಾಟ್. ಇದು ನಂಬರ್ 5. ಈ ಸೈಡು ನಮ್ಮ ಆಫೀಸ್ಗೆ ಹೋಗುತ್ತೆ. ಬರ್ಬೇಕಾದ್ರೆ ಈ ಸೈಡ್ ಬರಬೇಕಾಗುತ್ತೆ. ಈ ಕಡೆ ಹೋಗ್ಬೇಕಾದ್ರೆ ನಮ್ಮ ಆಫೀಸು.
ಹೋಗ್ತಾ ಇದ್ದೀವಿ ಆಫೀಸ್ಗೆ. ಈ ಕರೆಕ್ಟಾಗಿ ಟೈಮು 6:15. ನಮಸ್ಕಾರ ಕರ್ನಾಟಕ. ಹಲೋ ಫ್ರೆಂಡ್ಸ್, ಹಾಯ್ ಫ್ರೆಂಡ್ಸ್. ನಮಸ್ಕಾರ ಕರ್ನಾಟಕ, ನಮಸ್ಕಾರ ಸ್ನೇಹಿತರೆ. ನಾನು ನಿಮ್ಮ ಪ್ರೀತಿಯ ಮಂಜು ಬರೋ ನಮಸ್ಕಾರಗಳು. ಮಂಜು ಮೋಷನ್ ಚಾನಲ್ ಕಡೆಯಿಂದ ಒಂದು ಹೊಸ ವಿಡಿಯೋ ಬರ್ತಾ ಇದ್ದೀನಿ. ಇವತ್ತು ಹೊಸ ಪ್ರಯತ್ನ. ಲಾಸ್ಟ್ ಟೈಮ್ ನನಗೆ ವೆಕೇಷನ್ಗೆ ಹೋಗ್ಬಿಟ್ಟಿದೆ. ಅದಕ್ಕೆ ಜಾಬು ವೀಸಾ ಪ್ರೊಸೆಸ್ ಇಲ್ಲ. ಸೊ ಜಸ್ಟ್ ಈಗ ಐ ಕ್ಯಾನ್ ಬ್ಯಾಕ್ ಟು ಅಬುದಾಬಿ. ಬಟ್ ಬೇರೆ ಪ್ರಪಂಚ ಇದು. ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಬನ್ನಿ. ಡಿಸ್ಚಾರ್ಜ್ ಜರ್ನಿ ಆಫೀಸ್ಗೆ ಹೋಗ್ತಾಯಿದ್ದೀನಿ. ಬಸ್ ಸ್ಟ್ಯಾಂಡ್ಗೆ ಹೋಗ್ತಾಯಿದ್ದೀನಿ. ಈಗ ಬಸ್ ಕ್ಯಾಚ್ ಮಾಡಬೇಕಾಗುತ್ತೆ. ಸೊ ಇವತ್ತು ಬೇಗನೆ ಓಡ್ತಾಯಿದ್ದೀನಿ. ಶನಿವಾರ ಆಗಿಬಿಟ್ಟು. ಶನಿವಾರ ಒಂದು ಆಫೀಸ್ ಇರುತ್ತೆ, ಸಂಡೇ ಮಾತ್ರ ವೀಕ್ ಆಫು. ಸೊ ನೋಡಿ ಈ ಥರ ಇರುತ್ತೆ. ಇದು ಆ್ಯಕ್ಚುಲಿ ಇದು ಶಾಬಿಯಾ 11 ಅಂತ ಫುಲ್ ಇಂಡಸ್ಟ್ರಿಯಲ್ ಏರಿಯಾ ಇದು. ಆ್ಯಕ್ಚುಲಿ ಮುಂಚೆನೇ ಅಬುದಾಬಿಲಿದೆ. ಅದು ಒಂಥರ ಅಫಿಷಿಯಲ್ ಏರಿಯಾ, ಡೀಸೆಂಟ್ ಏರಿಯಾ. ಬಟ್ ಇದು ಆಪೋಸಿಟ್. ಇದು ಇಲ್ಲಿ ಕ್ಲೀನ್ನೆಸ್ಸು, ನೀಟ್ನೆಸ್ಗೆ ಅಷ್ಟೊಂದು ಪ್ರಿಫರೆನ್ಸ್ ಇಲ್ಲ ಇಲ್ಲಿ ಅಬುದಾಬಿ ಥರ. ಬರೀ ತೋರಿಸ್ತೀನಿ ಒಂದೊಂದೇ. ಬೇರೆ ರೋಡು, ಪಕ್ಕದ ರೋಡಿದು ಸ್ವಲ್ಪ ದೊಡ್ಡದಾಗಿದೆ. ಇದು ನೋಡಿ, ವೈಭವ್ ಶೋರೂಮ್ ಇದೆ. ಪ್ರತಿಯೊಂದು ಇದೆ ಇಲ್ಲಿ, ಏನು ಇಲ್ಲ ಅನ್ನಂಗಿಲ್ಲ. ಸೇಮ್ ನಮ್ಮ ಬೆಂಗಳೂರಿಗಿಂತಲೇ, ಬೆಂಗಳೂರು ಥರನೇ, ಅದಕ್ಕಿಂತ ಹೆಚ್ಚಾಗಿ ಐತೆ ಅನ್ಬೋದು. ಇದು ರೋಡು, ಮೇನ್ ರೋಡ್ ಇದು. ಅಲ್ಲಿ ಬಸ್ ಇದೆ, ಬಸ್ ಹೋಗ್ತಿಲ್ಲ. ಈ ಕಡೆ ಇದು ಮೇನ್ ರೋಡು. ಪ್ರತಿಯೊಂದು ಸಿಗುತ್ತೆ ಇಲ್ಲಿ. ಶಾಬಿಯಾ ಅಂತ. ಶಾಬಿಯಾದಲ್ಲಿ ಆ್ಯಕ್ಚುಲಿ ನಿಮಗೆ ನಂಬರ್ಸ್ ಇರುತ್ತೆ. ಆ್ಯಕ್ಚುಲಿ ಶಾಬಿಯಾ 9 ಸ್ಟಾರ್ಟ್ ಆಗುತ್ತೆ. 9, 10, 11, 12 ಹೋಗುತ್ತೆ ನಂಬರು. ನಾನಿರೋದು ಶಾಬಿಯಾ 11. ಬಸ್ಸಲ್ಲಿ ವೇಟ್ ಕೊಟ್ಟಿದ್ದೆ ನೋಡೋದಿದೆ. ಇಲ್ಲಿ ಜಸ್ಟ್ ಪಾಸ್ ಆಯಿತು, ಹೋಗ್ತಾಯಿದ್ದೀನಿ. ಹಲೋ ಸಿಗ್ನಲ್ಲಿದೆ ಇಲ್ಲಿ. ಈ ಥರ ಇದೆ ನೋಡಿ, ನೋಡಿ ಪ್ರತಿಯೊಂದು ಗೋಲ್ಡ್ ಇಲ್ಲಿ ಇದೆ. ನಮ್ಮ ಬೆಂಗಳೂರು ಥರ ಮಲ್ಬಾರ್ ನಿಶಿಕಾ ಇದೆ. ನಿಶಿಕಾ ಆ ಕಡೆ ಕಲ್ಯಾಣ ಜೊತೆ ಜಾಯ್ ರಿಕ್ವೆಸ್ಟ್ ಆ ಕಡೆ ಇದೆ. ಆ ಕಡೆ ಮಲ್ಬಾರ್ ಫೇವ್ರೇಟು. ಪ್ರತಿ ಸರಿ ನಾನು ಇಲ್ಲೇ ಫೇವ್ರೇಟ್ ಕೊಟ್ಟು ಪರ್ಚೇಸ್ ಮಾಡೋದು. ದುಬೈ ಬಂದಾಗದ ಆ ಕಡೆ ಮಲ್ಬಾರ್ ಒಂದು ಡೈಮಂಡ್ಸ್ ಇದೆ. ದೊಡ್ಡ ಸರ್ಕಲ್ ಅನಿಸುತ್ತೆ ಇದು. ದೊಡ್ಡ ಸರ್ಕಲ್ ಇದು. ಗೋಲ್ಡನ್ ಡೈಮಂಡ್ಸ್ ಫೇವ್ರೇಟ್ ಶಾಪ್. ಆಲ್ಮೋಸ್ಟ್ ನಾನು ಇದರಲ್ಲೇ ನಾನು ಪರ್ಚೇಸ್ ಮಾಡೋದು ಗೋಲ್ಡ್ಸು ಎವ್ರಿ ಇಯರ್. ಮುಂಚೆ 2017, 18, 1982 ಸೂಪರಾಗಿ ಕ್ವಾಲಿಟಿಯಲ್ಲಿ. ಬಸ್ ಸ್ಟ್ಯಾಂಡು ಎಲ್ಲ ಜಾಬ್ ಹೋಗ್ತಾ ಇದ್ದಾರೆ. ಸೊ ಅದೆಲ್ಲ ಪ್ರೈವೇಟ್ ಗಾಡಿಗಳಿದೆ ನೋಡಿ. ಒಂದು 6:30 ಈಗ ಹೊರಟಿದೆ. ಈ ಅಂಗಡಿ ಇದು ಫ್ರೆಶ್ ಟೀ. ಫ್ರೆಶ್ ಟೀ ಅನ್ನೋ ಸಾದಲ್ಲಿ ಫ್ರೆಶ್ ಟೀಯಿಂದ ಫ್ರೆಶ್ ಮಿಲ್ಕ್ ಹಾಕ್ತಾರೆ. ಸಾಧಾದರೆ ಅವ್ರದ್ದು ಹಾಕ್ತಾರೆ. ಫ್ರೆಶ್ ಇದೆ ನೋಡಿ. ಕೊಟ್ಟಿದ್ದೀನಿ ಟೀ ಕುಡಿಯೋಕ್ಕೆ. ಪ್ರಸನ್ನ ಅದೇ ನಮ್ಮ ಆಫೀಸು, ಅಲ್ ಫಹೀಮ್ ಬಿಲ್ಡಿಂಗು. ಸುತ್ತಮುತ್ತ ಎಲ್ಲ ಟ್ರಾವೆಲ್ಸು, ಮೆಡಿಕಲ್ ಸೆಂಟರು, ಪ್ರತಿಯೊಂದು ಎಸ್ಪೆಷಲಿ ಟ್ರಾವೆಲ್ಸ್, ಕಾರ್ ವಾಶು ಪ್ರತಿಯೊಂದು ಇದೆ ಇಲ್ಲಿ. ಬಿಲ್ಡಿಂಗ್ ಅದೇ ನೋಡಿ. ಇಲ್ಲಿ ಬಂದ ತಕ್ಷಣ ಸ್ಟಾಪ್ ಮಾಡಿಬಿಡ್ತಾರೆ. ಪಾಸ್ ಮಾಡ್ಬೋದು, ಅವರೇ ಸ್ಟಾಪ್ ಮಾಡ್ಬಿಡ್ತಾರೆ ಕಾರು. ನೋಡಿ ಹಿಂಗೆ ನೋಡಿ, ಇಲ್ಲೂ ಪಾಸ್ ಮಾಡುತ್ತೆ ನೋಡಿ. ಒಂದು ಕಾರ್ ಬರ್ತಿದೆ, ನಾನು ಇಲ್ಲಿ ಪೆಡೆಸ್ಟಲ್ಲಿದೆ, ಅವರೇ ಸ್ಟಾಪ್ ಮಾಡ್ತಾರೆ ನೋಡಿ.
ನೋಡಿ ಇಲ್ಲಿದೆ, ಇದು ಫುಲ್ ಈ ಕಡೆ ಬಿಲ್ಡಿಂಗ್ ಸ್ಟಾಪ್ ಮಾಡಿಬಿಟ್ಟು ನೋಡಿ ಹೋಗ್ತಾ ಇದ್ದೀನಿ. ಅಲ್ಲಿ ಪಕ್ಕ ಶಾಜಾ ಇಸ್ಲಾಮಿಕ್ ಬ್ಯಾಂಕ್ ಇದೆ ನೋಡಿ, ಪಕ್ಕನೇ ನಮ್ಮದು ಅಲ್ಫಾ ಬಿಲ್ಡಿಂಗು 4 ಫ್ಲೋರ್ ಇದೆ. ಅಲ್ಲಿ ನಮ್ಮ ಆಫೀಸು. ವೆಲ್ಕಮ್ ಟು ಮೈ ಆಫೀಸ್. ಶೇರ್ಡ್ ಪಿ ಜಿ ಕ್ಯಾಂಪ್ ಇದು. ಇಲ್ಲಿಂದ ಇಲ್ಲಿವರೆಗೂ ಎಷ್ಟು ಇದ್ದಾರೆ, 2, 3, 4 ಎಲ್ಲ ಅವರೊಂದು ರೂಮ್ದು ಅವರದ್ದು ಶೇರಿಂಗ್ ಮಾಡ್ಕೊಂಡಿದ್ದಾರೆ. ಅಲ್ಲಿವರೆಗೂ ಇದೆ. ಇಷ್ಟೇ ಮುಗಿಯಲ್ಲ, ಇನ್ನೂ ಇದೆ, ಬನ್ನಿ ತೋರಿಸ್ತೀವಿ ನೋಡಿ. ಇಲ್ಲಿಂದ ತಿರ್ಗಾ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಎಲ್ಲರದ್ದು ಅವ್ರ ರೂಮ್ದು ಅವ್ರು ಶೇರ್ ಮಾಡ್ಕೊಂಡಿದ್ದಾರೆ. ಇದೆಲ್ಲ ಕಾಮನ್ ಶೇರು. ಇದು ಇಲ್ಲಿವರೆಗೂ ಇದೆ. ಡಸ್ಟ್ಬಿನ್, ದೊಡ್ಡ ಡಸ್ಟ್ಬಿನ್ ಇಲ್ಲೊಂದಿದೆ ಡಸ್ಟ್ಬಿನ್ನು. ಮೈ ಗಾಡ್, ಇದು ಕ್ಯಾಂಪು. ಜೈ ಕರ್ನಾಟಕ, ಒಂದೇ ಮಾತರಂ. ಇಲ್ಲೊಂದು ಡಸ್ಟ್ಬಿನ್ ಇದೆ. ಇದೆಲ್ಲ ಲೇಬರ್ ಕ್ಲಾಸ್ ಇದ್ದಾರೆ. ಇದು ಫುಲ್ ರೂಮು, ಏಕ ರೂಮ್ ಇದೆ ಗುರು. ಬಟ್ ಇದೆಲ್ಲ ಸಿಗಲ್ಲ ಇಲ್ಲ ಆ್ಯಕ್ಚುಲಿ. ಅಷ್ಟೇ. ಜೈ ಹಿಂದ್. ಅಷ್ಟೇ ಬಾಸ್. ಗ್ರೌಂಡ್ ಫ್ಲೋರ್ ಸೀದಾ ಬಂದಿರೋ ಶೇರ್ ಬಾತ್ರೂಮ್ ಇದು ನೋಡಿ. ಇದು ಇಂಟೇನಿದೆ ಈ ಥರ ಎಲ್ಲ. वाशिंग मशीन भाई इधर क्या 1 दिरहम डालना पड़ेगा इधर वॉशिंग करने के लिए? कितना मिनट है? 25 मिनट, 25 मिनट्स. 1 दिरहम ಹಾಕಿದ್ರೆ 25 ಮಿನಿಟ್ಸ್ ಆಟೋಮೆಟಿಕ್ ವಾಶ್ ಆಗುತ್ತೆ. ಇಲ್ಲಿ ಆಟೋಮೆಟಿಕ್ ವಾಷಿಂಗ್ ಮಿಷಿನ್ ಇಲ್ಲಿ ಇಟ್ಬಿಟ್ಟಿದ್ದಾರೆ. ಸೊ ಈ ಥರ ಇಲ್ಲಿ ಶೇಡು ನೋಡಿ, ಎಲ್ಲ ಇಂಡಿಯನ್ ಇದೆ. ಇಲ್ಲೆಲ್ಲ ಇಂಡಿಯನು, ಇದು ಇಂಡಿಯನು ಎಲ್ಲ. ಇದು ಆಲ್ಮೋಸ್ಟ್ ಎಲ್ಲ ಇಂಡಿಯನ್. ಇಲ್ಲಿ ಇದು ಇಂಡಿಯನ್ ಇದೆ. ಇದು ಟಾಯ್ಲೆಟ್ ಹಾಕಿದ್ರೆ ಸ್ನಾನ ಮಾಡೋಕ್ಕಂತೆ. ಇದು ಸ್ನಾನ ಮಾಡೋಕ್ಕಿದು. ಇದು ಒಂದು ವೆಸ್ಟರ್ನ್ ಇದೆ. ಇಲ್ಲಿ ಸ್ನಾನ ಮಾಡಿದ್ರೆ ಜಸ್ಟ್ ಹಿಂಗಂದರೆ ಬರುತ್ತಂತೆ ನೀರು. ಜೈ ಹಿಂದ್, ಜೈ ಕರ್ನಾಟಕ, ಒಂದೇ ಮಾತ್ರ ಮುಗಿದು ಇವೇ ನೀರು. ನೀರು ನೋಡಿ ಇಲ್ಲೇ ಇದೆ. ಇದು ಕುಡಿಯೋ ನೀರು, ಆ್ಯಕ್ಚುಲಿ ಡ್ರಿಂಕಿಂಗ್ ವಾಟರು. ತಣ್ಣಗೆ ಬರುತ್ತೆ ನೀರು, ಎಲ್ಲದಲ್ಲೂ ಬರುತ್ತೆ ನೀರು. ಐಸ್ ಥರ ಐತೆ ನೀರು, ಬರುತ್ತೆ ನೀರು, ಇವೇ ನೀರು. ಜೈ ಹಿಂದ್, ಜೈ ಕರ್ನಾಟಕ. ರೂಮ್ ಹುಡ್ಕಕ್ಕೆ ಬಂದಿದ್ದೀನಿ. ಶಾಬಿಯಾ ಅಂತ ನಮ್ಮ ಏರಿಯಾ, ನಮ್ಮ ಆಫೀಸ್ ಇರೋದು ಶಾಬಿಯಾ 4. ನಾನಿರೋದು ಶಾಬಿಯಾ 11. ಇಲ್ಲಿರೋದು ಆಫೀಸ್ ಇದೆ ಬಂದ್ಬಿಟ್ಟು ಮಸಫಾ 4. ಒಂದು ರೂಮು ಸಿಕ್ಕಿಲ್ಲ. ಕ್ಲಾಸು 200 ದಿರಮ್ಸು 250 ದಿರಮ್ಸು ಇದ್ದಾರೆ. ಬಟ್ ನಾವು ಎಕ್ಸ್ಪೆಕ್ಟ್ ಮಾಡೋ ಥರ ರೂಮ್ ಎಲ್ಲ ಸಿಗಲ್ಲ. ಆಫೀಸ್ಗೆ ಹತ್ರ ಆಗುತ್ತೆ ಅಂತ ನಾನೀಗ ಬಂದೆ. ಬಟ್ ಈಚೆ ಕಡೆ ಕನ್ನಡ ಕೊಡ್ಸೋಕ್ಕೆ ಈಚೆ ಕಡೆ ಬಂದೆ. ನೋಡಿ ಬ್ರಿಡ್ಜ್ ಮಿಸ್ ಆಯಿತು ಬಸ್ಸು. ಜೈ ಕರ್ನಾಟಕ, ಒಂದೇ ಮಾತ್ರ ಟ್ರಿಪಲ್ಸ್ ಅಂತ ಶಾಬ್ಯಾ ಸಿಕ್ತು. ಈ ಕಡೆ ಎಲ್ಲ ಇದೇ ಏರಿಯಾದಲ್ಲಿ ಇರೋದು. ಬರ್ತದೆ. ಗೋಲ್ಡನ್ ಡೈವರ್ಸ್ ಎಲ್ಲ ಇದೆ ಅಲ್ಲಿ. ವೇಟ್ ಮಾಡ್ತಾ ಇದ್ದೀವಿ. ಇದು ಆ್ಯಕ್ಚುಲಿ ಶಾಬಿಯಾ 1, ಶಾಬಿಯಾ 2, ಶಾಬಿಯಾ 3 ಅಂತ ಇದೆ. ಆ್ಯಕ್ಚುಲಿ ಫುಲ್ಲು ಮಾಡ್ತಾ ಇದ್ದಾರೆ. ಜಲ್ಜರ್ ಹಾಸ್ಪಿಟೇಷನ್ಸ್ ಇದೆ, ಅಲ್ಲಿ ವೇಟ್ ಮಾಡ್ತಾ ಇದ್ದಾರೆ. ನೀವು ಗ್ರೀನ್ ವೇಟ್ ಮಾಡ್ತಾ ಇದ್ದೀವಿ. ಆ ಕಡೆ ಗ್ರೀನ್ ಬರ್ತಿದೆ. ಜಸ್ಟ್ ವೇಟಿಂಗ್ ಫಾರ್ ದ ಗ್ರೀನ್. ಆ ಕಡೆ ಒಂದು ಸಿಗ್ತದೆ. ಶಾಬಿಯಾ 11
ನಿಲ್ಲಿಸ್ಬಿಟ್ರು. ನಮಸ್ಕಾರ ಬಾಸು, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಮೈ ಚಾನಲ್ ನಂದು ಮೋಷನ್. ಇವತ್ತು ನಿಮ್ಗೆ ಹೊಸ ಪ್ರಪಂಚ ತೋರಿಸಕ್ಕೆ ಬರ್ತಾಯಿದ್ದೀನಿ. ಈ ಪ್ರಪಂಚ ಬಂದ್ಬಿಟ್ಟು ಮುಸಫಾ, ಅಬುದಾಬಿಗೆ ಇನ್ನೊಂದು ಪ್ಲೇಸು. ಅಬುದಾಬಿಲಿ ಇನ್ನೊಂದು ಜಾಗ, ಆ್ಯಕ್ಚುಲಿ ಇದು ಅಬುದಾಬಿಲಿ ಸಿಟಿ, ಅದು ಇನ್ನೊಂದು ಪ್ರಪಂಚ. ಇದು ಮುಸಫಾ ಅಂತ. ಮುಸಫಾ, ಶಾಬಿಯಾ ಅದೆಲ್ಲ ಬೇರೆ ಪ್ರಪಂಚ. ಮುಸಫಾ ಬಂದ್ಬಿಟ್ಟು ಇಂಡಸ್ಟ್ರಿಯಲ್ ಏರಿಯಾ, ಫುಲ್ ಇಂಡಸ್ಟ್ರಿಯಲ್ ಏರಿಯಾ. ಈಗ ಪ್ರಪಂಚ ಬರೀ ಬ್ಯುಸಿ ಇದೆ. ಜಸ್ಟ್ ನಿಮಗೆ ಒಂದು ಗ್ಲಾನ್ಸ್ ತೋರಿಸ್ತಾ ಇದ್ದೀನಿ ನೋಡಿ ಬಾಸು. ಇದೇ ಅಬುದಾಬಿ ಸಿಟಿ ಅಲ್ಲ, ಇದು ಅಬುದಾಬಿ ಇಂಡಸ್ಟ್ರಿಯಲ್ ಏರಿಯಾ. ಇದನ್ನು ಮುಸಫಾ ಅಂತಾರೆ. ಮುಸಫಾದಲ್ಲಿ ಲೈಕ್ ಮುಸಫಾ 1, 2, 3, 4, 5, 6 ಆ ಥರ ಇದೆ. ಆ್ಯಕ್ಚುಲಿ ಎಷ್ಟೊಂದಿದೆ ಮುಸಫಾದಲ್ಲಿ, 30ವರೆಗೂ ಇದೆ. ಬಟ್ ಇಲ್ಲಿ ಸಿಸ್ಟಮೇ ಅರ್ಥನೇ ಮಾಡ್ಕೊಳಕ್ಕಾಗಲ್ಲ. ಇಲ್ಲಿ ಡಿಫ್ರೆಂಟ್ ಸಿಸ್ಟಮ್ ಇರೋದು. ಆ ಥರ ಶಾಬಿಯಾ ಅಂತ, ಶಾಬಿಯಾ 1, 2, 3, 4, 5 ಆ ಥರ ಇದೆ. ಇದು ಮುಸಫಾ ಇಂಡಸ್ಟ್ರಿಯಲ್ ಏರಿಯಾ, ಫುಲ್ ಬ್ಯುಸಿ ಏರಿಯಾ. ಇದು ಕಂಜೆಸ್ಟೆಡ್ ಏರಿಯಾ. ಪ್ಲಸ್ ಇದೆಲ್ಲ ಲೇಬರ್ ಕ್ಲಾಸ್ ಇರ್ತಾರೆ ಫುಲ್ಲು. ಇದೆಲ್ಲ ಲೇಬರ್ ಕ್ಲಾಸು, ಪ್ಲಸ್ ಅವರಿಗೆ ಲೇಬರ್ ಕ್ಯಾಂಪ್ ಅಂತ ಕೊಟ್ಟಿರ್ತಾರೆ ಅವರೇ ನೋಡಿ. ಅದೆಲ್ಲ ಆಲ್ಮೋಸ್ಟ್ ಲೇಬರ್ ಕ್ಯಾಂಪ್ ಕಾಣಿಸಿದೆಯಲ್ಲ ನಿಮಗದು, ಅದೆಲ್ಲ ಲೇಬರ್ ವರ್ಕರ್ ವಿಲೇಜ್ ಅಂತ. ಇದು ಲೇಬರ್ ಕ್ಯಾಂಪ್ಸ್ ಎಲ್ಲ, ಪ್ರತಿಯೊಂದು ಲೇಬರ್ಸ್ ಇರ್ತಾರೆ ಇಲ್ಲಿ. ನಮಗೆ ಆಲ್ಮೋಸ್ಟ್ ಬೇರೆ ಕಂಟ್ರಿ ಲೈಕ್ ಮೋಸ್ಟ್ ಬಾಂಗ್ಲಾದೇಶ್ ಜಾಸ್ತಿ ಇರ್ತಾರೆ, ಪ್ಲಸ್ ಪಾಕಿಸ್ತಾನ. ಇಲ್ಲಿ ಈ ಏರಿಯಾದಲ್ಲಿ ನಾನಿರೋ ಜಾಗದಲ್ಲಿ ಬರೀ ಬಾಂಗ್ಲಾದೇಶ್ ಪೀಪಲ್ಸು ಆಲ್ಮೋಸ್ಟ್ ಇಲ್ಲಿ. ಸೊ ಇದು ಸೆಂಟ್ರು. ಆ್ಯಕ್ಚುಲಿ ಟ್ರಾಫಿಕ್ ಇಲ್ಲಿ ಸರೌಂಡಿಂಗ್ ಫುಲ್ಲು ಇದೆ. ಸೊ ನಿಮಗೆ ಜಸ್ಟ್ ಒಂದು ಗ್ಲಾನ್ಸ್ ಕೊಡ್ತಾಯಿದ್ದೀನಿ. ಇನ್ನೊಂದು ಪ್ರಪಂಚಕ್ಕೆ ಕರ್ಕೊಂಡು ಹೋಗ್ತಾಯಿದ್ದೀನಿ. ಆ್ಯಕ್ಚುಲಿ ಇವತ್ತು ಜಸ್ಟ್ ಒಂದು ಒಳ್ಳೆ ಶಾಪಿಂಗ್ ಮಾಲಿಗೆ ಬಂದಿದ್ದೆ ಇದು ಬೆಳಗ್ಗೆ. ಜಸ್ಟ್ ಆ ಶಾಪಿಂಗ್ ಮಾಲ್ಗೆ ಒಂದು ವಿಸಿಟ್ ಕೊಡ್ಬೋಣ ಬನ್ನಿ. ಜೈ ಹಿಂದ್, ಜೈ ಕರ್ನಾಟಕ. ಸಿಗ್ನಲ್ ಇದೆ ಇಲ್ಲಿ. ಅದೇ ಹೇಳಿದಾಗೆ ಸಿಗ್ನಲ್ ಗ್ರೀನ್ ಬಂದರೆ ಮಾತ್ರ ಪಾಸ್ ಆಗಬೇಕು. ಟ್ರಾಫಿಕ್ ತುಂಬ ಸ್ಟ್ರಿಕ್ಟು ಇಲ್ಲಿ. ಪ್ರತಿಯೊಂದು ಟ್ರಾಫಿಕ್ ಫೈನ್ಗೂ ಸಿಕ್ಕಾಪಟ್ಟೆ FD ಫೈನ್ ಇರುತ್ತೆ. ಇದೆಲ್ಲ ಆ ಕಡೆ ಎಲ್ಲ ಅಲ್ಲೊಂದು ಗಿಫ್ಟ್ ಇದೆ, ಬಟ್ ಅದು ಅಷ್ಟೊಂದು ಶೋರೂಮ್ ಇದೆ ಮಾಲು. ಬಟ್ ಅಷ್ಟೊಂದು ಕಲೆಕ್ಷನ್ಸ್ ಕಮ್ಮಿ ಇದೆ ತುಂಬ ಇಲ್ಲಿ. ಸೊ ಅದಕ್ಕೆ ಬೇರೆ ಇಲ್ಲಿ ಪಕ್ಕದ ಇನ್ನೊಂದಿದೆ, ಅದು ಮಸ್ಜಿದ್. ಅದು ಪ್ರೇಯರ್ಗೆಲ್ಲ ಮಾಡೋಕ್ಕೆ ಬರ್ತಾರೆ ಇಲ್ಲಿ ಪೀಪಲ್ಸು. ರೆಡ್ ತೋರಿಸ್ತಾನೆ ಇದೆ. ಜೈ ಹಿಂದ್ ಅಂತ ಹೋಗೋಣ. ಪಾಸ್ ಆಗ್ತಾಯಿದ್ದೀವಿ ರೋಡ್ಗೆ. ಈ ಥರ ಒಂದು ಜಿಪ್ಗೆ ಇದಕ್ಕೇನು ಸಿಗ್ನಲ್ ಕೊಟ್ಟಿಲ್ಲ, ಅವರೇ ನಿಲ್ಲಿಸ್ತಾರೆ ಗಾಡಿ ಪಾಸ್ ಮಾಡಬೇಕಾದ್ರೆ. ಎಲ್ಲ ವಿಲೇಜ್. ಜೈ ಹಿಂದ್, ಜೈ ಕರ್ನಾಟಕ. ನೋಡಿ ಅವರೇ ಪಾಸ್ ಸ್ಟಾಪ್ ಮಾಡ್ತಾರೆ. ಇಲ್ಲೇ ಜಸ್ಟ್ ನಾಸ್ ಗಿಫ್ಟ್ ಮಾರ್ಕೆಟ್ ಅಂತ ಬೆಟರ್ ಅನಿಸುತ್ತೆ. ಇಲ್ಲಿ ಈ ಪ್ಲೇಸ್ಗೆ ಇದೊಂದು 1 to 20 ದಿರ್ಹಮ್ಸ್ಗೆ ಪ್ರತಿಯೊಂದು ಐಟಮು ಸಿಗುತ್ತೆ. 1 to 20 ದಿರ್ಹಮ್ಸ್ ಅಂದರೆ 20 ಎಲ್ಲ, ಕೆಲವೊಂದು 30, 40, 50 ಡಿಪೆಂಡ್ ಆಗುತ್ತೆ. 60, 90ವರೆಗೂ ಇರುತ್ತೆ. ಲೈಕ್ ಬ್ಲ್ಯಾಕೆಟ್ ಎಲ್ಲ 60 ಅಂತ ಆ ಥರ ಚಾರ್ಜ್ ಆಗುತ್ತೆ. ಬಟ್ ಈಸ್ ಬೆಟರ್ ಅನಿಸುತ್ತೆ ಇಲ್ಲಿ ಕಲೆಕ್ಷನ್ ಸ್ವಲ್ಪ ಕಂಪೇರ್ ಮಾಡಿದ್ರೆ. ನಾನು ರೂಮಿಂದ ನಿಯರೆಸ್ಟ್ ಇರೋದ್ರಿಂದ ಇಲ್ಲಿ ಜಸ್ಟ್ ವಿಸಿಟ್ ಮಾಡ್ತಾಯಿದ್ದೀನಿ. ಬನ್ನಿ ಹೋಗೋಣ. ಜೈ ಹಿಂದ್ ಅಂತ ಇದೆ. ಆ್ಯಕ್ಚುಲಿ ದೊಡ್ಡದಿದೆ. ಓಕೆ, ಫಸ್ಟೇ ನಾವು ಗಾರ್ಮೆಂಟ್ ಸೆಕ್ಷನ್ಗೆ ಹೋಗ್ಬಿಡೋಣ. ಜೈ ಅಂತ ಸೂಪರ್ ಡೂಪರ್ಗೆ ಕಲೆಕ್ಷನ್ಸ್ ಇರುತ್ತೆ ಅಲ್ಲಿ, ನೋಡೋಣ. ಹಲೋ ಫ್ರೆಂಡ್ಸ್, ಹಸ್ತಿದ್ದೀನಿ ನಾನು. ಅದು ಐಟಮ್ ಇದೆ ನೋಡಿ. ಇಲ್ಲಿ ಸ್ಟಾರ್ಟಿಂಗ್ ಆಗುತ್ತೆ, ಜೀನ್ಸ್ ಪ್ಯಾಂಟಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಲೆಫ್ಟ್ ಬಂದ ತಕ್ಷಣ ಎಲ್ಲವೂ ಇದೆ. ಆ್ಯಕ್ಚುಲಿ ಲೇಡೀಸ್ ವಾಲೆಟ್ಸ್ ಇದೆ, ಜೀನ್ಸ್ ಪ್ಯಾಂಟ್ಸ್ ಇದೆ. ಈ ಸೈಡ್ ನೋಡಿ ಬೆಲ್ಟ್ಸು. ಇದೆಲ್ಲ ಕಲೆಕ್ಷನ್ಸ್, ಒಳ್ಳೆ ಕಲೆಕ್ಷನ್. ಆಲ್ಮೋಸ್ಟ್ ಎಲ್ಲ ಇಂಡಿಯಾಯಿಂದಲೇ ಎಕ್ಸ್ಪೋರ್ಟ್ ಆಗುತ್ತೆ. ಇನ್ನರ್ ವೇರ್ಸ್, ಆ ಕಡೆ ಸಾಕ್ಸ್, ಆಲ್ಮೋಸ್ಟ್ ಇಂಡಿಯಾಯಿಂದ ಎಕ್ಸ್ಪೋರ್ಟ್ ಆಗುತ್ತೆ ಇದು. कितना भाई वो कितना नहीं नाइट पैंट ವೇರ್ಸ್ ಇದೆ.
ಆಲ್ಮೋಸ್ಟ್ ನಮ್ಮ ಇಂಡಿಯಾ ಇರೋ ಥರನೇ ಸೇಮ್ ಕಲೆಕ್ಷನ್ಸ್, ಬಟ್ ಕ್ವಾಲಿಟಿ ಎ ಕ್ಲಾಸ್ ಅಂದರೆ ಎ ಗ್ರೇಡ್, ಎ ಗ್ರೇಡ್ ಇರುತ್ತೆ ಕ್ವಾಲಿಟಿ. ಇಲ್ಲಿಗೆ ಫ್ರೆಶ್ ಕೊಡ್ತಾರೆ ಆ ಥರ. ಫುಲ್ ಕಲೆಕ್ಷನ್ಸ್. ಟ್ರ್ಯಾಕ್ ಪ್ಯಾಂಟ್ ತಗೊಳ್ಳೋಣ ಅಂತ ಬಂದೆ. ಎಷ್ಟು ಚೆನ್ನಾಗಿರುತ್ತೆ ಅದು ಟ್ರ್ಯಾಕ್ ಪ್ಯಾಂಟ್ ಕ್ವಾಲಿಟಿ. ಸೊ ಅದಕ್ಕೆ ನೋಡೋಣ ಅಂತ ಬಂದೆ. ಇಲ್ಲಿ ಇವತ್ತು ಸಂಡೇ ಆರೋದ್ರಿಂದ ಸ್ವಲ್ಪ ಸ್ಟಾರ್ಟ್ ಆಗ್ತಿದೆ ಕ್ರೌಡ್ಸು. ಇದೆಲ್ಲ ಆ್ಯಕ್ಚುಲಿ ಟ್ರಯಲ್ ರೂಮು, ಸಿಂಪಲ್ ಆಗಿದೆ ಟ್ರಯಲ್ ರೂಮ್. ಇಲ್ಲಿ ಜಸ್ಟ್ ಸ್ಕ್ರೀನ್ ಮಾಡಿ ಬಿಟ್ಬಿಟ್ಟಿದ್ದಾರೆ ಅಷ್ಟೇ, ಡೋರ್ ಇಲ್ಲ ಇದಕ್ಕೆ ಅಷ್ಟೇ. ಸಿಂಪಲ್ ಟ್ರಯಲ್ ರೂಮ್ ಚೆನ್ನಾಗಿದೆ. ನೋಡೋಣ ಇಲ್ಲಿ ಟ್ರಕ್ ಪ್ಯಾಂಟ್ ಸೆಕ್ಷನ್ ಬಂತು. ಆ ಕಡೆ ಎಲ್ಲ ಫುಲ್ಲು ಅದೇ ಜೊತೆ ಆಲ್ಮೋಸ್ಟ್ ಚಡ್ಡೀಸು ಟ್ರ್ಯಾಕ್ ಪ್ಯಾಂಟ್ ಅಂತ ನೋಡೋಣ. ಕಲೆಕ್ಷನ್ಸ್ ಟ್ರಯಲ್ ನೋಡ್ಬಿಟ್ಟು ಮಾಡ್ತೀನಿ. ಫುಲ್ ಕಂಫರ್ಟ್ಸು, ಬೆಡ್ಶೀಟ್ಸ್, ಬ್ಲ್ಯಾಂಕೆಟ್ಸ್ ಎಲ್ಲ ಇದೆ ಈ ಕಡೆ. ಫುಲ್ A to Z ವೆರೈಟೀಸ್ ಇದೆ. ಅಂದರೆ ಇಲ್ಲಿ ಈ ಥರ ಡಿಫ್ರೆಂಟ್ ವೆರೈಟೀಸು ಇದೆ. ಫುಲ್ ವೆರೈಟೀಸ್. 69 dirhams ಇದೆಲ್ಲ ಒಂದೊಂದು ಈ ಥರ ಪ್ಯಾಕಿಂಗಲ್ಲಿ ಬರುತ್ತೆ. ಈ ಕಡೆ ಫುಲ್ ಲೇಡೀಸ್ ಸೆಕ್ಷನು, ಈ ಕಡೆ ಎಲ್ಲ ಟ್ರಾಲಿ ಬ್ಯಾಗ್ಸ್, ವೆರೈಟೀಸ್ ಆಫ್ ಟ್ರಾಲಿ ಬ್ಯಾಗ್ಸ್ ಇದೆ ಇಲ್ಲಿ ಎಲ್ಲ. 100 dirhams ಇದೆಲ್ಲ. ಲೇಡೀಸ್ ಡ್ರೆಸ್ ಮೆಟೀರಿಯಲ್ಸು ತುಂಬ ಕಲೆಕ್ಷನ್ಸ್, ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಇಲ್ಲಿ. ಬ್ಯೂಟಿಫುಲ್ ಕಲೆಕ್ಷನ್ಸ್, ಲೇಡೀಸ್ ಸೆಕ್ಷನ್ಸ್ ಇದೆ. ಆ್ಯಂಡ್ ವ್ಯಾನಿಟಿ ಬ್ಯಾಗ್ನವ್ರಿಗೆ ಎಲ್ಲ ವೈಫ್ ಕ್ಯಾಪ್ನ ಬರುತ್ತೆ. ನಾವೇ ನಿನಗೆ ಕಲೆಕ್ಷನ್ಸ್ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೂ ವೆರೈಟೀಸ್ ಇದೆ ಇಲ್ಲಿ. ಯಾವ್ದು ಬೇಕು ಸೆಲೆಕ್ಟ್ ಮಾಡಿಬಿಟ್ಟು ಹೇಳಿದ್ರೆ ಆರ್ಡರ್ ಮಾಡೋದು. ಈ ಸೈಡ್ ಇದೆ, ಇಲ್ಲಿ ಈ ಕಡೆನೇ ಇದೆ ನೋಡಿ. ಅಯ್ಯೋ ಅದೆಲ್ಲಿ ಇಟ್ಟೆ ಬ್ಯಾಗು, ಇದು ಗೊತ್ತಿಲ್ವೇ? ಇದೆಲ್ಲ ಇದೆ, ಇಲ್ಲೂ ಇದೆ, ಕೆಳಗಡೆನೇ ಇದೆ. ಒಂದೊಂದು ಡಿಪೆಂಡ್ ಆಗುತ್ತೆ. ಇದೆಲ್ಲ ಇನ್ನು ಬಿಡಿಸ್ಬೇಕಪ್ಪ, ಬಿಡಿಸ್ಬೇಡ ಅಷ್ಟೇ. ಬೆಟ್ಟು ಸಿಗುತ್ತೆ ಇಲ್ಲಿ, ಪುರ ಎಲ್ಲ. ಇಲ್ಲೊಂದು ಟ್ರಾಲಿ, ಎಲ್ಲ ಶೂಸ್, ಚಪ್ಪಲ್ಸ್, ಸ್ಲಿಪ್ಪರ್ಸ್ ಸೆಕ್ಷನ್. ವೆರೈಟೀಸ್ ಕಲೆಕ್ಷನ್ಸ್ ಇದೆ, ಅದ್ಭುತವಾದ ಕಲೆಕ್ಷನ್ಸ್ ಇದೆ ಎಲ್ಲ. 1 to 20 ಅಂತ ಇದೆ, ಬಟ್ ಅದು 20 ಒಳಗಡೆ ಸಿಗುತ್ತೆ. 20 dirhams ಶೂಸ್ ಎಲ್ಲ. ನಾಟ್ ಬ್ಯಾಡ್ ಆ್ಯಕ್ಚುಲಿ. ಚಿಲ್ಡ್ರನ್ಸ್, ಅಡಲ್ಟ್ಸ್, ಜೆಂಟ್ಸ್, ಲೇಡೀಸ್, ಗುಡ್ ಕಲೆಕ್ಷನ್ಸ್ ಶೂಸ್ ಎಲ್ಲ ಇದೆ. ಸ್ಲಿಪ್ಪರ್ಸ್ ಒಂದಕ್ಕಿಂತ ಒಂದು ಕಲೆಕ್ಷನ್ಸ್ ಇದೆ ಇಲ್ಲಿ. ಆಲ್ಮೋಸ್ಟ್ ಮೇಡ್ ಇನ್ ಚೈನಾ, ಮೇಡ್ ಇನ್ ಇಂಡಿಯಾ ಆಲ್ಸೋ ಇದೆ. ಇದೆಲ್ಲ ಶೇರ್ವಾನಿ,
ಟವರ್ಸ್ ಆ ಕಡೆ ನಾನು ಅಲ್ಲಿ ಟ್ರ್ಯಾಕ್ ಮಾಡಿ ತಗೊಂಡಿದ್ದಲ್ಲೇ ಟ್ರ್ಯಾಕ್ ಒಂದು ಚೆನ್ನಾಗಿದೆ. ಇದು ಗ್ರೇ ಕಲರ್ ತಗೊಂಡೆ, ನಾಟ್ ಬ್ಯಾಡ್. 20 ದಿರಮ್ಸು. ಇಂಡಿಯಾ ಪ್ರೈಸ್ ಕಂಟೆಂಟ್ ಅಂದರೆ 450 ಏನಾಗುತ್ತೆ. ಅಲ್ಲೂ ಸೇಮ್ ಅಷ್ಟೇ, ಕ್ವಾಲಿಟಿ ಚೆನ್ನಾಗಿರುತ್ತೆ. ಅದೇ ಇದೆಲ್ಲ ಅದೇ ಮೇನ್ ಇಂಪಾರ್ಟೆಂಟು. ಅಷ್ಟೇ, ಇದು ಫಸ್ಟ್ ಫ್ಲೋರಲ್ಲಿ ಅಷ್ಟೇ. ಎಲ್ಲ ಗಾರ್ಮೆಂಟ್ಸ್ ಇದು ಮೇನು. ಲೇಡೀಸ್ ಆ್ಯಂಡ್ ಜೆಂಟ್ಸು ಎಲ್ಲ A to Z ಎಲ್ಲ ಸಿಗುತ್ತೆ. ಪ್ಯಾಂಟ್ಸು, ಶರ್ಟ್ಸು, ಟೀ ಶರ್ಟ್ಸು, ಬೆಲ್ಟು, ಪ್ರತಿಯೊಂದು ಇನ್ನರ್ ವೇರ್ಸು, ಪ್ರತಿಯೊಂದು ಇಲ್ಲಿ ಶರ್ಟ್ಸ್ ಎಲ್ಲ ಇದೆ. ಅಲ್ಲಿ ಜಿಂಚಾಕ್ ಶರ್ಟ್ಗಳೆಲ್ಲ ನೋಡಿ. ಆಲ್ಮೋಸ್ಟ್ ಮೇಡ್ ಇನ್ ಇಂಡಿಯಾ ಅನಿಸುತ್ತೆ ಇದು. 20 ದಿರಮ್ಸು. ಅರ್ಬನ್ ಥ್ರೈವ್ ಅಂತ. कितना लेगा शाबिया? 30 बोल रहा है. 30 शाबिया इधर जस्ट 10 किलोमीटर. कितना है? 7 किलोमीटर है. नहीं वो जस्ट चेक कर रहा हूँ बस. तो मेरा फ्रेंड को दिखा रहा हूँ. ಕರ್ನಾಟಕ ನಮಸ್ಕಾರ ಎಲ್ಲರಿಗೂ. ಜೈ ಹಿಂದ್, ಜೈ ಕರ್ನಾಟಕ. ನಾನು ನಿಮ್ಮ ಪ್ರೀತಿಯ ಮಂಜು ಮಾಡುವ ನಮಸ್ಕಾರಗಳು. ಹೇಗಿದ್ದೀರ ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೊತಾ ಇದ್ದೀನಿ. 19 ದಿನ ಆಯಿತು ವಿಡಿಯೋ ಮಾಡಿ. ಲೈಕ್ ಆಫ್ಟರ್ ಲಾಂಗ್ ಗ್ಯಾಪ್ ನಾನು ಇವಾಗ ಹೊಸ ವಿಡಿಯೋ ಮಾಡ್ತಾಯಿದ್ದೀನಿ. ಈ ಸಂದರ್ಭದಲ್ಲಿ ನಾನು ಒಂದು ವಿಷಯ ಹೇಳಕ್ಕೆ ಬರ್ತೀನಿ. ಆ್ಯಕ್ಚುಲಿ ಈ ಚಾನಲ್ ಓಪನ್ ಮಾಡೋಕ್ಕೆ ನಮ್ಮ ಫ್ರೆಂಡೇ ಕಾರಣ. ಆ್ಯಕ್ಚುಲಿ ಅವನ ಪ್ರೋತ್ಸಾಹದಿಂದನೇ ನಾನು ಓಪನ್ ಮಾಡಿರೋದು. ಲೈಕ್ ಮಂಜು ಅಂತ ನನ್ನ ಫ್ರೆಂಡು, ಕೊಲ್ಲಿಗು, ಹಳೆ ಕಂಪನಿ, ಸ್ನೇಡರ್ ಕಂಪನಿ. ತುಂಬ ಲೈಕ್ ಶಾರ್ಟ್ ಪೀರಿಯಡಲ್ಲಿ ತುಂಬ ಲೈಕ್ ಆತ್ಮೀಯರಾಗ್ಬಿಟ್ಟಿದ್ದೀವಿ. ಸೊ ಅವನು ಯಾವಾಗಲೂ ಪ್ರೋತ್ಸಾಹ ಮಾಡ್ತಾಯಿರ್ತಾನೆ. ಲೈಕ್ ವಿಡಿಯೋ ಮಾಡು, ಹೊಸ ವಿಡಿಯೋಗಳು ಮಾಡು, ಹೊಸ ವಿಲಾಗ್ ಮಾಡು ಅಂತ. ಈ ಚಾನಲ್ ಓಪನ್ ಮಾಡೋಕ್ಕೂ ಲೈಕ್ ಅವನೇ ಅವನು ಒಂದು ಕಾರಣನೇ, ಅವ್ನಿಗೆ ಕ್ರೆಡಿಟ್ ಹೋಗುತ್ತೆ. ಮಂಜು ಥ್ಯಾಂಕ್ಸ್. ಈ ವಿಡಿಯೋಯಿಂದ ನಿಂಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ಸೊ ಇಲ್ಲಿ ಇವತ್ತು ಆ್ಯಕ್ಚುಲಿ ಈ ಬೇರೆ ಪ್ರಪಂಚ, ಅಬುದಾಬಿಲಿ ಒಂದು ಬೇರೆ ಪ್ರಪಂಚ ಇದೆ. ಆ್ಯಕ್ಚುಲಿ ಇಲ್ಲಿ ಬಂದಮೇಲೆ ಗೊತ್ತಾಗಿದೆ ಈ ಥರ ಒಂದು ಪ್ರಪಂಚ ಇದೆ ಅಂತ. ಸೊ ಇಲ್ಲಿ ಮುಸಫಾ ಅಂತ, ಆ್ಯಕ್ಚುಲಿ ಮುಸಫಾ ಇಂಡಸ್ಟ್ರಿಯಲ್ ಏರಿಯಾ ಇದು. ಆ್ಯಕ್ಚುಲಿ ಇಲ್ಲಿ ಲೈಕ್ ಆಲ್ಮೋಸ್ಟ್ ಎಲ್ಲ ಲೇಬರ್ ವರ್ಕರ್ಸ್ ಇದ್ದಾರೆ. ವರ್ಕರ್ ವಿಲೇಜಸ್ ಇದೆ. ಲೈಕ್ ಆಲ್ಮೋಸ್ಟ್ ಎಲ್ಲ ಲೈಕ್ ಲೇಬರ್ ಕ್ಲಾಸ್ ಇಲ್ಲಿ ಸ್ಟೇ ಆಗೋದು. ನಾನು ಇಲ್ಲಿ ಆಫೀಸ್ಗೆ ಹತ್ರ ಆಗುತ್ತೆ ಅಂದ್ಬಿಟ್ಟು ಜಸ್ಟ್ ಇಲ್ಲಿ ರೂಮ್ ಮಾಡಿದ್ದೀನಿ ಹತ್ರನೇ. ಸೊ ವಾಕಬಲ್ ಡಿಸ್ಟೆನ್ಸು ನಮ್ಮ ಆಫೀಸಿಂದ ಇಲ್ಲಿ ಜಸ್ಟ್ ಒಂದು 10 ಮಿನಿಟ್ಸ್ ಅಷ್ಟೇ ವಾಕಬಲ್ ಡಿಸ್ಟೆನ್ಸು. ನಿಮಗೆ ಟೈಮ್ ಸೇವ್ ಆಗುತ್ತೆ, ಪ್ಲಸ್ ಜರ್ನಿ ಸೇವ್ ಆಗುತ್ತೆ, ಬಸ್ ಫೇರ್ ಸೇವ್ ಆಗುತ್ತೆ ಅಂತ ಇಲ್ಲಿ ಮಾಡಿರೋದು. ಬಟ್ ಅದೇ ಬೇರೆ ಪ್ರಪಂಚ ಅದು. ಆ ಪ್ರಪಂಚಕ್ಕೆ ಒಂದ್ಸರಿ ನಿಮಗೆ ಎಲ್ಲರಿಗೂ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ, ಬನ್ನಿ ಹೋಗೋಣ. ಎಸ್, ಕಮಾನ್. ಇದು ನಮ್ಮ ಆಫೀಸ್ಗೆ ಎಂಟ್ರಿ ಇದೆ. ಆ್ಯಕ್ಚುಲಿ ಇದು ದೊಡ್ಡಷ್ಟು ನಿಂತಿದ್ದಾರೆ. ಇದು ಆ ಕಡೆ ನಮ್ಮ ಆಫೀಸ್ ಇದೆ. ಅದು ಆ ಕಡೆ ಕಾಸು ಇದೆಯಲ್ಲ ಬಿಲ್ಡಿಂಗು, ಅದೇ ನಮ್ಮ ಆಫೀಸು. ನಾಳೆ ಬೆಳಗ್ಗೆ ತೋರಿಸ್ತೀನಿ ನಿಮಗೆ. ಇದು ರೋಡ್ ಸೈಲೆಂಟಾಗಿದೆ. ಈ ರೋಡು ಈ ಕಡೆ ಫುಲ್ಲು, ಈ ಕಡೆಯಿಂದ ಬರುತ್ತೆ ಬಸ್, ಇದು ವೆಹಿಕಲ್ ಎಲ್ಲ. ಆ ಕಡೆ ಎಲ್ಲ ನೋಡಿ ಎಷ್ಟು ಜಾಮ್ ಆಗಿದೆ. ಸೇಮ್ ನಮ್ಮ ಇಂಡಿಯಾ ಥರ ಫುಲ್ ಜಾಮ್ ಆಗಿದೆ. ಈ ನಡುವೆ ಇಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಆಗ್ತಿರೋದ್ರಿಂದ ಫುಲ್ ಜಾಮ್ ಆಗಿದೆ. ಇದು ನನ್ನ ನಮ್ಮ ಅಲ್ಲೇ ಆಫೀಸ್ ಇರೋದು. ಅಲ್ಲಿ ಆಫೀಸಿಂದ ಇಲ್ಲಿ ಜಸ್ಟ್ ನಮ್ಮ ರೂಮ್ಗೆ ಹೋಗೋದು ಜಾರಿ. ಇದು ವಾಕಬಲ್ ಡಿಸ್ಟೆನ್ಸು. ಇಲ್ಲಿ ಹತ್ರ ನಾನು ರೂಮ್ ಮಾಡಿರೋದು ಮೇನ್ ಒಂದೇ ಕಾರಣ ಅಂದರೆ ಹತ್ರ ಆಗುತ್ತೆ ಅಂತ ಅಷ್ಟೇ ಆಫೀಸ್ಗೆ. ಬೇರೆ ಯಾವುದೇ ಕಾರಣವೇ ಇಲ್ಲ. ಟೈಮ್ ಸೇವ್ ಆಗುತ್ತೆ, ಪ್ಲಸ್ ಬಸ್ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಸೇವ್ ಆಗುತ್ತೆ ಅಂತ, ಅದೊಂದೇ ಕಾರಣ. ಬಟ್ ಇಲ್ಲಿ ಪ್ರಪಂಚ ಬಂದಮೇಲೆ ಗೊತ್ತಾಗಿದ್ದು ಈ ಥರ ಒಂದು ಪ್ರಪಂಚ ಇದೆ ಅಂತ. ಎಲ್ಲ ಇಲ್ಲಿ ಲೇಬರ್ ಕ್ಯಾಂಪಲ್ಲಿದ್ದಾರೆ. ಸೊ ನಾನು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಇಲ್ಲಿದ್ದೀನಿ. ಬನ್ನಿ ಹೋಗೋಣ ಇಲ್ಲಿ ಹಾಗೆ ಮಾತಾಡ್ಕೊಂಡು. ಸೊ ಬೇರೆ ನಮ್ಮ ಪ್ರಪಂಚಕ್ಕೆ ಕರ್ಕೊಂಡು ಹೋಗ್ತಾಯಿದ್ದೀನಿ. ಇಲ್ಲಿ ಅಬುದಾಬಿಲಿ ಇದೊಂದು ಪ್ರಪಂಚ ಇದೆ ಅಂತ ಇಲ್ಲಿ ಬಂದಮೇಲೆ ಗೊತ್ತಾಗಿದ್ದು ಈ ಥರ ಒಂದು ಪ್ರಪಂಚ ಇದೆ ಅಂತ. ಮುಂಚೆ ನಾನು ಇದ್ದಿದ್ದು ಸಿಟೀಲಿ ಅದೇ ಒಂಥರ ಪ್ರಪಂಚ. ಆ ವಾತಾವರಣವೇ ಅದ್ಭುತವಾದ ವಾತಾವರಣ, ಒಂಥರ ಮ್ಯಾಜಿಕಲ್ ಎನ್ವೈರ್ಮೆಂಟು, ಮ್ಯಾಜಿಕಲ್ ಫೀಲಿಂಗ್ ಇದೆ ಅಲ್ಲಿ. ಒಂಥರ ಮ್ಯಾಜಿಕಲ್ ಸಿಟಿ, ಪಾಸಿಟಿವ್ ವೈಬ್ರೇಷನ್ ಇದೆ, ಪಾಸಿಟಿವ್ ಎನರ್ಜಿ ಇದೆ ಅಲ್ಲಿ. ಇಲ್ಲಿ ಅಷ್ಟು ಕಂಜೆಸ್ಟೆಡು, ಒಂಥರ ಫುಲ್ ಇಲ್ಲಿ ಕಾಂಪ್ಲಿಕೇಶನ್ಸ್ ಜಾಸ್ತಿ. ಎಲ್ಲ ರಿಲಿಜಿಯನ್ಸು ಇದೆಲ್ಲ ಒಂಥರ. ಅವರು ಬಾಂಗ್ಲಾದೇಶಿ ಪೀಪಲ್ಸ್ ಇದ್ದಾರೆ ನಾನಿರೋ ಜಾಗದಲ್ಲಿ. ಸೊ ಅದರಿಂದ ಸ್ವಲ್ಪ ಲ್ಯಾಂಗ್ವೇಜಸ್ ಪ್ರಾಬ್ಲಮ್ ಇದೆ.
ಪ್ಲಸ್ ಅವರು ಸ್ವಲ್ಪ ಕಲ್ಚರ್, ಅವ್ರದ್ದೇ ಒಂಥರ ಬಿಹೇವಿಯರು, ಅವ್ರದ್ದೊಂದು ಲೈಫ್ ಸ್ಟೈಲು, ಅವ್ರು ಸ್ವಲ್ಪ ಡಾಮಿನೇಟಿಂಗು. ಸೊ ಅದ್ರ ಜೊತೆಗೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ನಾನು ಜೀವನ ಸಾಗಿಸ್ತಾಯಿದ್ದೀನಿ. ಬೇರೆ ಏನು ಮಾಡೋಕ್ಕಲ್ಲ, ಇಲ್ಲಿ ಜಸ್ಟ್ ಏನಾದರೂ ಒಂದು ಸ್ಯಾಕ್ರಿಫೈಸ್ ಮಾಡಲೇಬೇಕು, ಒಂದು ಕಾಂಪ್ರಮೈಸ್ ಮಾಡಲೇಬೇಕು ಅಂತ ಒಂದು ಇದು ಮಾಡಿ ಇದಾಗಿ ಮಾಡ್ತಾಯಿದ್ದೀನಿ. ಸೊ ಇವತ್ತು ಆ್ಯಕ್ಚುಲಿ ಈ ಪ್ಲೇಸಲ್ಲಿ ನಾನು ಮೋಸ್ಟ್ಲಿ ನಾಳೆನೇ ಲಾಸ್ಟ್ ಇರೋದು. ಸೊ ಅದರಿಂದ ಇದು ವಿಡಿಯೋ ಮಾಡ್ತಾಯಿದ್ದೀನಿ. ತಿರ್ಗಾ ಆಮೇಲೆ ಈ ಪ್ಲೇಸ್ ಬರೋದಕ್ಕಾಗಲ್ಲ. ಅದರಿಂದ ಈ ವಿಡಿಯೋ ಮಾಡೋಕ್ಕೆ ನಾನು ಲೈಕ್ ಒಂದು ಸಣ್ಣ ಪ್ರಯತ್ನ ಮಾಡ್ತಾಯಿದ್ದೀನಿ. ಆ್ಯಂಡ್ ಇನ್ನು ಮುಂಚೆ ಹೇಳ್ದಂಗೆ ಮಂಜು ನಮ್ಮ ಮಂಜು, ಚೋಟ ಮಂಜು ಅಂತ ಸಡನ್ಲಿ ಜಸ್ಟು ಸ್ವಲ್ಪ ಕೆಲವೇ ಕ್ಷಣದಲ್ಲಿ ಅವನು ನನ್ನ ಫ್ರೆಂಡ್ ಆಗಿದ್ದು. ಆದರೆ ಏನೋ ತುಂಬ ವರ್ಷದಿಂದ ಫ್ರೆಂಡ್ ಆಗಿರೋ ಥರ ನಂತರ ನಾವು ಕ್ಲೋಸ್ ಆಗ್ಬಿಟ್ಟು ಆತ್ಮೀಯರಾಗ್ಬಿಟ್ಟಿದ್ದೀವಿ. ಸೊ ಅವನಿಗೋಸ್ಕರ ಒಂದು ಈ ವಿಡಿಯೋಗೆ ಅವನಿಗೋಸ್ಕರ ಒಂಥರ ಡೆಡಿಕೇಶನ್ಗೆ ಮಾಡ್ತಾಯಿದ್ದೀನಿ. ಮಂಜು, ನಿನಗೋಸ್ಕರ ಈ ವಿಡಿಯೋ. ಥ್ಯಾಂಕ್ ಯು ಫಾರ್ ಎನ್ಕರೇಜ್ ಮೀ ಆ್ಯಂಡ್ ಥ್ಯಾಂಕ್ ಯು ಫಾರ್ ಲೈಕ್ ಆಲ್ವೇಸ್ ಲೈಕ್ ಮೋಟಿವೇಟ್ ಮಾಡ್ತಾ ಇರ್ತಾನೆ ಚಾನಲ್ ವಿಡಿಯೋ ಮಾಡು ಅಂತ. ಸೊ ಅವನಿಗೆ ಕ್ರೆಡಿಟ್ ಹೋಗುತ್ತೆ ಇದಕ್ಕೆ ಸ್ವಲ್ಪ ಸೊ ಇಲ್ಲೆಲ್ಲ ಆಲ್ಮೋಸ್ಟ್ ನೋಡಿ ಈ ಥರ ಆಲ್ಮೋಸ್ಟ್ ನೋಡಿ ಎಲ್ಲ ಏರಿಯಾದಲ್ಲಿ ಈ ಥರ ಒಂದು ಡಸ್ಟ್ಬಿನ್ ಇಟ್ಟಿರ್ತಾರೆ. ಏರಿಯಾ ಮೀನ್ಸ್ ಲೈಕ್ ನಿಯರೆಸ್ಟ್ ಪಾಯಿಂಟು. ಇದೆಲ್ಲ ಆಲ್ಮೋಸ್ಟ್ ಈ ಏರಿಯಾ ಬಂದ್ಬಿಟ್ಟು ಫುಲ್ಲು ಲೈಕ್ ಕಾರ್ ಸರ್ವಿಸಿಂಗ್ ಸ್ಟೇಷನ್ಸ್ಗಳು, ವಾಟರ್ ಸರ್ವಿಸು, ಈ ಥರ ಸ್ಪೇರ್ ಪಾರ್ಟ್ಸ್ಗಳು, ಈ ಥರ ವೀಲ್ಸು, ಬ್ಯಾಲೆನ್ಸಸ್ಸು. ಇದು ಇಂಡಸ್ಟ್ರಿಯಲ್ ಏರಿಯಾದಿಂದ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಈ ಥರನೇ ಬರುತ್ತೆ. ಅಂಗಡಿಗಳ ಥರ ಇದೆ. ಕಮರ್ಷಿಯಲ್ ಏರಿಯಾದಿಂದ ಈ ಥರ ಫುಲ್ಲು ಆಲ್ಮೋಸ್ಟ್ ರಿಲೇಟೆಡ್ ಟು ಕಾರ್ ಸರ್ವಿಸಸ್ಸು, 3-wheeler 4-wheeler ಸರ್ವಿಸಸ್ ರಿಲೇಟೆಡ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಇಲ್ಲೇ ಇದೆ. ಈಗ ಸ್ವಲ್ಪ ಫ್ರೀ ಆಗೋದ್ರಿಂದ ಈ ರೋಡಲ್ಲಿ ಬರ್ತೀನಿ. ಆ್ಯಕ್ಚುಲಿ ನಾನು ರೋಡಲ್ಲಿ ನಡ್ಕೊಂಡು ಹೋಗಂಗಿಲ್ಲ. ಇಲ್ಲಿ ರೋಡಲ್ಲಿ ನಡ್ಕೊಂಡು ಹೋದರೆ ಸಿಕ್ಕಾಪಟ್ಟೆ ಫೈನ್ ಚಾರ್ಜ್ ಮಾಡ್ತಾರೆ ಅಕಸ್ಮಾತ್ ಪೊಲೀಸರು ಹಿಡಿದ್ರೆ. ಸೊ ಈ ಥರ ಆಲ್ವೇಸ್ ಈ ಫುಟ್ಪಾತ್ ಮೇಲೆ ನಡ್ಕೊಂಡು ಹೋಗಬೇಕು. ಈ ಥರ ಖಾಲಿ ಇದೆ ಅಂದ್ಬಿಟ್ಟು ನಡ್ಕೊಂಡು ಹೋಗಂಗಿಲ್ಲ. ನೋಡಿ ಕಾರೆಲ್ಲ ಹೆಂಗೆ ಬರ್ತವೆ, ಝೀ ಅಂತ ಬಂದುಬಿಡ್ತವೆ. ಸೊ ಇಲ್ಲಿ ನೀವು ಫುಟ್ಪಾತ್ ಮೇಲೆ ರೋಡ್ ಮೇಲೆ ನಡ್ಕೊಂಡು ಹೋಗಂಗೇ ಇಲ್ಲ. ಆ್ಯಸ್ ಪರ್ ಅವ್ರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಪ್ರಕಾರ ಪೊಲೀಸರು ಎನಿ ಟೈಮ್ ಬಂದು ನಿಮಗೆ ಲೈಕ್ ಫೈನ್ ಹಾಕೋಕ್ಕೆ ಚಾನ್ಸಸ್ ಇದೆ. ಇಲ್ಲಿ ಆದಷ್ಟು ಇಲ್ಲಿ ಬಂದಮೇಲೆ ಆದಷ್ಟು ಫುಟ್ಪಾತ್ ಮೇಲೆ ನಡೆಯೋಕ್ಕೆ ಟ್ರೈ ಮಾಡಿ. ಖಾಲಿದೆ ಅಂದ್ಬಿಟ್ಟು ರೋಡು ಎಲ್ಲಿ ಕ್ರಾಸ್ ಮಾಡೋಕ್ಕೆ ಹೋಗಬೇಡಿ. ಸೊ ನೋಡಿ ಈ ಥರ ಎಲ್ಲ ಇದೆ ಇಲ್ಲಿ. ಈ ಥರ ಫುಲ್ಲು ಇಂಡಸ್ಟ್ರಿಯಲ್ ಏರಿಯಾ ಥರ ಇದೆ. ಇಲ್ಲಿ ನಮ್ಮ ರೂಮ್ ಕರ್ಕೊಂಡು ಹೋಗ್ತಾಯಿದ್ದೀನಿ ನಿಮಗೆ ತೋರ್ಸೋಕ್ಕೆ. ಅದನ್ನ ಪ್ರಪಂಚನೇ ಬೇರೆ. ನೋಡಿ ಈ ಥರ ಇಂಡಸ್ಟ್ರಿಯಲ್ ಏರಿಯಾ ಈ ಥರ ಆ ಕಡೆ ಫುಲ್ಲು ಆ ಕಡೆನೂ ಅದೇ, ಅದೆಲ್ಲ ಆ ಕಡೆ ಇದೆ. ಪೇಂಟ್ ಅಂಗಡಿ, ಪ್ರತಿಯೊಂದು ಅಂಗಡಿನೂ ಇದೆ ಇಲ್ಲಿ. ಯಾವುದು ಇಲ್ಲ ಅನ್ನೋಂಗೆ ಇಲ್ಲ ಇಲ್ಲಿ. ಈ ಮಂಡೆ ಏನೇನು ಬೇಕು ಎಲ್ಲ ಸಿಗುತ್ತೆ ಪ್ರಪಂಚದಲ್ಲಿ. ಕಾಸೊಂದು ಇದ್ದರೆ ಸಾಕು, ಅದೊಂದು ಎನರ್ಜಿ ಇದ್ದರೆ ಸಾಕು, ಪ್ರತಿಯೊಂದು ಸಿಗುತ್ತೆ ನಿಮಗೆ. ಜೈ ಹಿಂದ್ ಜೈ ಕರ್ನಾಟಕ ಅಂತ ಬನ್ನಿ ನನಗೆ ಕಾರಣ. ಇಲ್ಲಿ ನಾನು ಶೂ ಇಟ್ಟೆ, ಆಫೀಸ್ ಶೂ ಇಲ್ಲಿ ಇಟ್ಟಿದ್ದೀನಿ. ಕಾಣಿಸಿದೆಯಲ್ಲ ಗೊತ್ತಿದ್ದು ಮಾಮೂಲಿ ರೆಗ್ಯುಲರ್ ಡೈಲಿ ಯೂಸ್ ಚಪ್ಪಲ್ ಹಾಕೊಂಡೆ. ಇದು ಕಿಚನ್ ನೋಡಿ, ಇಲ್ಲೆಲ್ಲ ಆ್ಯಕ್ಚುಲಿ ವಾಶ್ ಮಾಡ್ತಾರೆ. ಕಿಚನ್ ನೋಡಿ ಸಿಂಪಲ್. ಫಸ್ಟ್ ಕಿಚನ್ ಏನು ತೋರಿಸ್ಬಿಡ್ತೀನಿ. ಇಲ್ಲೆಲ್ಲ ಅಡುಗೆ ಮಾಡ್ತಾರೆ ಆ್ಯಕ್ಚುಲಿ. ಬೇರೆ ಸ್ಟವ್ ಇದು. ಅದು ಆ್ಯಕ್ಚುಲಿ ಸೆಕೆಂಡ್ ನಮ್ಮ ಸ್ಟವ್. ಕೆಳಗಡೆ ಸಿಲಿಂಡರ್ ಇದೆ. ಈ ಥರ ಒಂದು ಲಾಕ್ ಹಾಕ್ಬಿಡ್ತಾರೆ ಇಲ್ಲಿ. ಸೊ ಅದನ್ನ ಓಪನ್ ಮಾಡ್ಬಿಟ್ಟು ನಾವು ಇದು ಮಾಡ್ಕೋಬೇಕು. ಬೇರೆಯವ್ರದ್ದು ಒಬ್ಬೊಬ್ಬರು ಸಿಲಿಂಡರ್ ಇರುತ್ತೆ ಇಲ್ಲಿ. ಸಾಯಂಕಾಲ ಬಂದುಬಿಟ್ಟು ಇಲ್ಲಿ ಕಾಲಿಡೋಕ್ಕೆ ಜಾಗ ಇರೋಲ್ಲ, ಫುಲ್ ಬ್ಯುಸಿ ಆಗ್ಬಿಡ್ತಾರೆ. ಪಾತ್ರೆ ಗಿಟ್ಟು ತೊಳಿಬೇಕಂದ್ರೆ ಇಲ್ಲಿ ತೊಳ್ಕೊಬಂದು ನೀವು. ಇಲ್ಲಿ ಆರಾಮಾಗಿ ನೀರು ಬರುತ್ತೆ. ಇಲ್ಲಿ ನೀರಿನ ಬರ ಇಲ್ಲ. ಇಲ್ಲಿ 24 hours ನೀರು ಬರನೇ ಇಲ್ಲ. ಇಲ್ಲಿ ಬರ್ತಾನೆ ಇರುತ್ತೆ ನೀರು. ಬಾಕ್ಸ್ ಅದು ಎಷ್ಟು ಓಪನ್ ಮಾಡಿದ್ರೆ ನೀರು ಬರುತ್ತೆ. ಬಿಸಿ ಇರುತ್ತೆ ಆ್ಯಕ್ಚುಲಿ ನೀರಿದು. ಎರಡಿದೆ ಬಿಸಿ ಹಾಟ್ ವಾಟರ್. ಇದು ನಮ್ಮ ಸ್ಟವ್. ಅಡುಗೆ ಮಾಡ್ತಾಯಿದ್ದಾರೆ ಆಲ್ರೆಡಿ. ಹೋಗ್ಬಿಟ್ಟು ಡಸ್ಟ್ಬಿನ್ ಇದು ಏನಾದರೂ ವೇಸ್ಟ್ ಹಾಕೋಕ್ಕೆ ಹಾಕ್ಬೋದು. ಹಿಂಗೆ ಹೋಗ್ಬಿಟ್ಟು ಇಲ್ಲೊಂದು ಫಸ್ಟ್ ಫ್ಲೋರಲ್ಲಿ ಸ್ವಲ್ಪ ರೂಮ್ ಇದೆ. ಆಮೇಲೆ ತಗೊಂಡು ಹೋಗ್ತೀನಿ. ಸ್ವಲ್ಪ ನೀಟಾಗಿದೆ ಇದಕ್ಕಿಂತ ಕಂಪೇರ್ ಮಾಡಿದ್ರೆ 100% ಬೆಟ್ರಾಗಿದೆ. ಇದು ನಮ್ಮನೆ. ಇದು ನಾನು ಟವಲ್ ಅಲ್ಲೇ ಹಾಕಿದ್ದೀನಿ. ಇದು ಬಂದರೆ ಇಲ್ಲಿಂದ ಡೋರಿಂದ ಪಕ್ಕದಲ್ಲೇ ನಮ್ಮನೆ ರೂಮ್ ಎಂಟ್ರಿ ಆಗ್ತದೆ. ಇಲ್ಲಿ AC ಇದೆ ಸ್ಟಾರ್ಟಿಂಗ್ ಇಲ್ಲಿ. ಪ್ಲಸ್ ಇಲ್ಲೆಲ್ಲ ನಾವು ಸಾಮಾನ್ಯ ಮೇಲೆ ಇಡ್ಬೋದು. ಈ ಥರ ನನ್ನ ಸಾಮಾನೆಲ್ಲ ಕೆಳಗಡೆ ಇದೆ. ನನ್ನದು ಇದು ಇದೆಲ್ಲ ಕುಡಿಯೋಕೆ ವಾಟರ್ ಡ್ರಿಂಕಿಂಗ್. मैं दिखा रहे मैं एक्चुअली वाइफ को. रूम रेंट हो गया? नहीं इसको तो कौन आएगा. ಇದೊಂದು ಬೆಡ್ಡು ಅಪ್ಪರ್.
ಅಪ್ಪರ್ ಸ್ಪೇಸು. ಇದೆಲ್ಲ ಆಲ್ಮೋಸ್ಟ್ ನಂದು ಥಿಂಗ್ಸ್ ಎಲ್ಲ ನೀಟಾಗಿ ಆರ್ಗನೈಸ್ ಮಾಡಿ ಇಟ್ಟಿದ್ದೀನಿ. ಪ್ಯಾಕ್ ಆಲ್ಮೋಸ್ಟ್ ಮಾಡಿಬಿಟ್ಟಿದ್ದೀನಿ ಅಂಗಡಿ ಮುಚ್ಚಕ್ಕೆ. ನಂದು ಬೆಡ್ಶೀಟು, ಅದೊಂದು ಬೆಡ್ಶೀಟು ತಲೆಗೆ, ಸಿಂಪಲ್ ಅಷ್ಟೇ, ಇಷ್ಟೇ. ಇಲ್ಲೆಲ್ಲ ಟೋಟಲ್ 6 ಪೀಸ್ ಇದೆ. 1 ಇಲ್ಲೊಂದು 2 3 4 5 6 7 8 ಜನ ಇರೋದು ಇಲ್ಲಿ ಬೆಡ್ಡು. ಆಲ್ರೆಡಿ ಯಾರೋ ಬಾಂಗ್ಲಾದೇಶ್ ಫುಲ್ ಆಲ್ಮೋಸ್ಟ್ ಎಲ್ಲ ಇಲ್ಲಿ. ಇಷ್ಟೇ ಪ್ರಪಂಚ, ಇಷ್ಟೇ ಚಿಕ್ಕ ಪ್ರಪಂಚ ನೋಡಿ. ಅಷ್ಟೆಲ್ಲ ಕವರ್ ಆಗ್ತಿದೆ ಅನಿಸುತ್ತೆ. ಆಲ್ಮೋಸ್ಟ್ ಟ್ರೈ ಮಾಡ್ತಿದ್ದೀನಿ ಕವರ್ ಮಾಡೋದಕ್ಕೆ ಅಷ್ಟೇ. ಅಲ್ಲಿ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡ್ತೀನಿ. ವಿಡಿಯೋ ಸ್ವಲ್ಪ ಚಿಕ್ಕದು ಮಾಡಿಬಿಟ್ಟು ನೋಡಿಸ್ತಾ ಇದ್ದೀನಿ. ಇಲ್ಲಿ ಚೆನ್ನಾಗಿ ಬರುತ್ತೆ ನೋಡಿ. ಇಷ್ಟೇ ಟೋಟಲ್ 8 ಬೆಡ್ಸ್ ಇದೆ ಇಲ್ಲಿ. ಕೆಳಗಡೆ ಮ್ಯಾಟ್ ಹಾಕಿದ್ದಾರೆ. ಇಷ್ಟೇ. ಇಲ್ಲಿ ಎಂಟ್ರಿ ಬಂದ ತಕ್ಷಣ ಇಲ್ಲಿ ನಮ್ಮ ಲೆಫ್ಟು ನಮ್ಮದು ರೂಮ್. ನಮಗೆ ಬಂದು ಸ್ಟೇರ್ ಕೇಸ್. ಇಲ್ಲೂ ಕ್ಯಾಟ್ ಇದೆ. ಒಂದು ಕೆಡ್ಸಿದ್ದು ಕೊಯ್ ಮ್ಯಾವ್ ಅಂತ. ಫಸ್ಟ್ ಫ್ಲೋರು ಸ್ವಲ್ಪ ಓಕೆ, ಬೆಟರು. ಫಸ್ಟ್ ಫ್ಲೋರ್ ಓಕೆ ಅನ್ಬೋದು. ಬನ್ನಿ ತೋರಿಸ್ತೀನಿ ಫಸ್ಟ್ ಫ್ಲೋರ್. ಕೇರ್ಫುಲ್ ನಡ್ಕೊಂಡು ಹೋಗ್ಬೇಕು. ಕಿಚನ್ ಎಲ್ಲ ಸೂಪರಾಗಿದೆ ಇಲ್ಲಿ. ವಾಷಿಂಗ್ ಬರ್ತಾನೆ ಇಲ್ಲಿ ವಾಶ್ರೂಮ್ಸ್ ಹಮಾಮ್ ಅಂತ ಇಲ್ಲಿ ಈ ಥರ ಇರುತ್ತೆ. ಇಲ್ಲಿ ಟಾಯ್ಲೆಟು, ಇಲ್ಲೇ ಇದು ಮಾಡೋದು ಫ್ರೆಶ್ ಅಪ್. ನೆಕ್ಸ್ಟ್ ಇಲ್ಲಿ ನಾನು ಮಾಡ್ತಾರೆ ಇದು ಬರುತ್ತೆ. ಈ ಥರ ಇಲ್ಲಿ ಎಷ್ಟೇ 1 2 3 ಇದೆ. ಎಲ್ಲ ಗಲೀಜಾಗಿ ಈ ಥರ ಇದೆ. ಬಟ್ ಇದು ನೀಟಾಗಿರುತ್ತೆ. ಇಲ್ಲಿ ಇದೆ. ಏನು ಮಾಡ್ತಾ ಇದ್ದಾರೆ. ನಾನು ಅಡುಗೆ ಸ್ಟಾರ್ಟ್ ಮಾಡಿದೆ. ಈಗ ಅಂದ್ಬಿಟ್ಟು ರೈಸ್ ಇಕ್ಕಿಟ್ಟಿದ್ದೀನಿ. ಎವ್ರಿಡೇ ನಾನೇ ಮಾಡ್ಕೊತೀನಿ ರೈಸು. ವೈಟ್ ರೈಸು, ಸಾಂಬಾರು ಮಾಡ್ಕೊಬಿಡ್ತೀನಿ, ಸಾರು. ಬಟ್ ಇಲ್ಲಿ ಎಲ್ಲ ಅಲ್ಟಿಮೇಟು. ಇದೆಲ್ಲ ವರ್ಕರ್ಸ್ ಇದಾದ್ರೂ ತಿನ್ನೋದಕ್ಕೆ ಏನು ಕೊರತೆ ಮಾಡಲ್ಲ. ಎಲ್ಲ ನಾನ್ ವೆಜ್, ಡೈಲಿ ನಾನ್ ವೆಜ್ ಫೇಸ್ ಮಾಡೇ ಮಾಡ್ತಾರೆ ಅವರು. ಎನಿ ಕಾಸ್ಟು ವೆಜ್ ಮಾಡೋದೇ ಇಲ್ಲ. ಫುಲ್ ನಾನ್ ವೆಜ್ ಪ್ರಿಪ್ರೇಷನ್ ಎಲ್ಲ ಫುಲ್ಲು. ನಾನು ಮಾತ್ರ ವೆಜ್ಜು, ಪ್ಯೂರ್ ವೆಜ್, ಬಿಕಾಸ್ ಆಫ್ ಹೆಲ್ತ್ ಕಾನ್ಷಿಯಸ್. ನಾನಿರೋ ಜಾಗ 24 ಅವರ್ಸು ಮಧ್ಯರಾತ್ರಿವರೆಗೂ ಫುಲ್ ಬ್ಯುಸಿ ಇದ್ದೇ ಇರುತ್ತೆ. ಇಲ್ಲಿ ಸರ್ವಿಸಿಂಗ್ ಬರ್ತಾ ಇರ್ತಾರೆ, ಒಯ್ತಾ ಇರ್ತಾರೆ. ಇಲ್ಲಿ ಕಂಟಿನ್ಯೂಸ್ ರೆಸ್ಟೇ ಇಲ್ಲ. ಈ ಥರ ಇಲ್ಲಿ ಈ ಥರ ಎಲ್ಲ ಫುಲ್ಲು ಒಂಥರ ಪ್ಲೇಸ್ ಇದು. ಇಲ್ಲೇ ನಾನು ಬಂದಿರೋದು. ಮುಂದೆ ಸಿಕ್ಕಿರೋದು ಒಂಥರ ಕೋಇನ್ಸಿಡೆನ್ಸ್ ಆ್ಯಕ್ಚುಲಿ. ಇದು ಒಂಥರ ಕೋಇನ್ಸಿಡೆನ್ಸಾಗಿ ಸಿಕ್ತು. ನಾನು ಅದೇ ಇಲ್ಲಿ ಆಫೀಸ್ ಹತ್ರ ಆಗುತ್ತೆ ಅಂತಲೇ ಬಂದಿದ್ದೆ ಆ್ಯಕ್ಚುಲಿ ಇಲ್ಲಿ. ಹಾಂ, ಓಕೆ. ಉದರ್ ಸೆ ಜಾವು ಅಂತ ಹೇಳ್ತಾ ಇದ್ದಾರೆ. ಉದರ್ ಸೆ ಜಾವು. ಹೋಗ್ಬೇಕಾದ್ರೆ ಕೇರ್ಫುಲ್ಲಾಗಿ ಬರಬೇಕು, ಕೇರ್ಫುಲ್ಲಾಗಿ ಹೋಗ್ಬೇಕು. ಇಲ್ಲಿ ಯಾಕಂದರೆ ಗಾಡಿಗಳೆಲ್ಲ ನಿಂತಿರ್ತಾರೆ. ಈ ಥರ ಎಲ್ಲ ಇದಿರುತ್ತೆ ಸರ್ವಿಸ್ಸು. ಸೊ ಒಂದು ಎಂಟ್ರಿ ಬಂತು ಇದು. ಬಾತ್ರೂಮ್ ತೋರಿಸ್ತೀನಿ. ಬಾತ್ರೂಮು ನಾವು 2 ಹೋಗೋದು, ಆಮೇಲೆ ಸ್ನಾನ ಮಾಡೋದು ಅಮ್ಮಮ್ಮು. ಇಲ್ಲಿ ಜಸ್ಟ್ ಈ ಕಡೆ ಬಂದು ಈ ಕಡೆ ಬಂದು ಇಲ್ಲಿ ಇದೆ ನಮ್ಮದು ಅಮ್ಮಮ್ಮ. ಈ ಕಡೆ ಎಲ್ಲ ಇದೆ. ಇಲ್ಲ ಸ್ನಾನ ಮಾಡೋದು, ಈ ಕಡೆ ಮಾಡೋದು.
ಬ್ಲ್ಯಾಕ್ ಆ್ಯಂಡ್ ವೈಟ್ ಸೂಪರ್ ಬ್ರೈಟ್ ನಿದ್ದೆ ಮಾಡ್ತಿತ್ತು ಪಾಪಾಜಿ. ಎಸ್ಕೇಪ್ ರಾಜಾ ಓ ಪಿಂಟು ಮ್ಯಾವ್. ಹಲೋ ಐಸ್ ನಮಸ್ಕಾರ, ಜೈ ಹಿಂದ್ ಜೈ ಕರ್ನಾಟಕ, ಒಂದೇ ಮಾತ್ರ. ಆ ಪ್ರಪಂಚದಿಂದ ಸ್ವಲ್ಪ ಪ್ರಪಂಚದಿಂದ ಈಗ ನನ್ನ ಪ್ರಪಂಚಕ್ಕೆ ನಾನು ಅಬುದಾಬಿ ಸಿಟಿ ಅಲ್ಲಿ ಬಂದಿದ್ದೀನಿ. ಈಗ ತುಂಬ ದಿನ ಆಯಿತು ವೀಡಿಯೋ ಮಾಡಿ. ಬೆಳಗಿನ ಜಾವ 5:25 ಇವಾಗ ತುಂಬ ದಿನ ಆದಮೇಲೆ ಜಸ್ಟ್ ವೀಡಿಯೋ ಮಾಡ್ತಾಯಿದ್ದೀನಿ ಪ್ರಪಂಚ ತೋರ್ಸೋಕ್ಕೋಸ್ಕರ. ನಾನೀಗ ಕರೆಕ್ಟಾಗಿ ಟೂರಿಸ್ಟ್ ಏರಿಯಾ ಅಂತ ಇದು ಏರಿಯಾ ಹೆಸರು, ಅಲ್ಲಿದ್ದೀನಿ ಎಕ್ಸಾಕ್ಟಾಗಿ. ಆಫೀಸ್ಗೆ ಹೋಗ್ತಾಯಿದ್ದೀನಿ ಇವಾಗ. ಟೈಮಿಂಗ್ಸು ಬನ್ನಿ. ಇಲ್ಲಿ ಆಫೀಸ್ಗೆ ಹೋಗ್ಬೇಕಾದ್ರೆ ಇಲ್ಲಿ ಆಫೀಸ್ ಹೋಗ್ತಾರೆ, ಡೈಲಿ ಆಫೀಸ್ಗೆ ಹೋಗೋರು, ಟ್ರಾವೆಲ್ ಮಾಡೋರು ಅಬುದಾಬಿ ಸಿಟಿಯಿಂದ ಬೇರೆ ಬೇರೆ ಜಾಗಕ್ಕೆ ಅಂತ ಒಂದು ಪ್ರಪಂಚ ತೋರಿಸ್ತೀನಿ. ಈಗ ಸಿಗ್ನಲ್ ಇದೆ, ಇಲ್ಲಿ ಸ್ಟಾರ್ಟ್ ಮಾಡೋಣ ನಮಗೆ. ಟು ಮೈ ಜಾಯ್ನಿಂಗ್ ಸಿಗ್ನಲ್ ಬಿಟ್ಟು ನೋಡಿ. ಇಲ್ಲಿ ವೆಹಿಕಲ್ 24 hours ಓಡಾಡ್ತಾನೆ ಇರುತ್ತೆ, ಯಾವಾಗಲೂ ಸ್ಟಾಪ್ ಆಗೋಲ್ಲ ಇಲ್ಲಿ. ನಾನು ಇದೇ ಬಿಲ್ಡಿಂಗಲ್ಲಿ ಇರೋದು. ಇಲ್ಲಿ ಮುಂದೆ ಇದು ಗ್ರೀನ್ ಕಲರ್ ಕಾಣಿಸ್ತಲ್ಲ, ಇದು ಈಗ ಜಸ್ಟ್ ಕತ್ತಲೆ ಎಲ್ಲ ಬೆಳಗಿನ ಜಾವ. ಸೊ ಡೈಲಿ ಹೀಗೆ ವಾಕಿಂಗ್ ಹೋಗ್ತೀನಿ. ಇಲ್ಲಿಂದ ಇನ್ನೊಂದು ಸ್ಟಾಪ್ಗೆ ಅಲ್ಲಿಂದ ಒಂದು ಬಸ್ ಸಿಗುತ್ತೆ. ಆ ಬಸ್ಸಿಂದ ತಿರ್ಗಿ ಇನ್ನೊಂದು ಸ್ಟಾಪ್ ನಮ್ಮ ಆಫೀಸಿಗೆ ಇನ್ನೊಂದು ಬಸ್ ಕ್ಯಾಚ್ ಮಾಡಬೇಕು. ಬಸ್ ಸ್ಟಾಪ್ ಅಲ್ಲಿದೆ ನೋಡಿ. ನಾನು ಇಲ್ಲೇ ಇದು ಡೈಲಿ ಬಸ್ ಹತ್ತೋದು. ಇದು ಕ್ಯಾಪಿಟಲ್ ಪಾರ್ಕ್ ಅಂತ ಹೆಸರು. ಪ್ರತಿ ಒಂದು ಬಸ್ಸು 20 ನಿಮಿಷಕ್ಕೆ ಒಂದೊಂದು ಬಸ್ ಬರುತ್ತೆ, 3 digit ನಂಬರು. ಅದಕ್ಕೂ ಎಷ್ಟು ರಶ್ ಇರುತ್ತೆ, ಎಲ್ಲ ಕ್ಯೂ ಸಿಸ್ಟಮು. ಎಲ್ಲ ಆಫೀಸವ್ರಿಗೂ ಎಲ್ಲ ಕ್ಯೂ ನಿಂತ್ಕೋತಾರೆ ಬೆಳಗ್ಗೆ ಮಾತ್ರ. ಆಮೇಲೆ ಮಿಕ್ಕ ಟೈಮಲ್ಲೆಲ್ಲ ಏನು ಕ್ಯೂ ಇರೋದಿಲ್ಲ. ಎಲ್ಲ ಆಫೀಸಿಗೆ ಟೈಮ್ಸು ಎವ್ರಿ 20 ನಿಮಿಷಕ್ಕೂ ಒಂದು ಬಸ್ ಬರ್ತಾನೆ ಇರುತ್ತೆ, ರಿಪೀಟೆಡ್. ಈಗ ನಾನು ಬಂದು 111, ನಾನು ಕ್ಯೂವಲ್ಲಿ ನಿಂತಿದ್ದೀನಿ ನೋಡಿ. ನಾನು 111 ಬಸ್ ನಿಂತಿದ್ದೀನಿ, ನನ್ನದು ಎಷ್ಟು ಜನ ಕ್ಯೂ ನಿಂತಿದ್ದಾರೆ. ಸೊ ಎವ್ರಿ ಇದರಲ್ಲಿ ಒಂದು ಕ್ಯೂ ನಿಂತ್ಕೋಬೇಕಲ್ಲ. ಇನ್ನೊಂದು 2 ಬಸ್ ಬಂದು ಕ್ಯಾಪಿಟಲ್ ಪಾರ್ಕ್ ಜರ್ನಿ ಆಯಿತು ಬಸ್ಸಲ್ಲಿ ಕರೆಕ್ಟಾಗಿ. ಸೊ ಇವಾಗ ಬಸ್ಸಲ್ಲಿ ಬಿಟ್ಟು ಆಫೀಸ್ ಕಡೆ ನಡ್ಕೊಂಡು ಹೋಗ್ತಾಯಿದ್ದೀನಿ. ಇದೇ ನಮ್ಮ ಆಫೀಸ್ ಜಾಗ. ಈಗ ಎಲ್ಲ ಸ್ಮಾಲ್ ಕಂಪನೀಸ್ ಎಲ್ಲ ಇದೆ ಇಲ್ಲಿ. ಈ ಥರ ಸೈಕಲ್ಸ್ ಇದು ರೋಡು ಆ ಕಡೆಯೂ ಸ್ವಲ್ಪ ಇದಿದೆ. ಜಸ್ಟ್ ಹೋಗ್ತಾಯಿದ್ದೀನಿ ಆಫೀಸ್ ಕಡೆಗೆ. ಎಲ್ಲ ಆಫೀಸ್ಗೆ ಹೋಗೋರು ಇಲ್ಲಿ ಪಾರ್ಕಿಂಗ್ ಮಾಡ್ತಾರೆ. ಇದು ನನ್ನ ಆಫೀಸ್ ಪಕ್ಕದಲ್ಲಿ ಲೆಜೆಂಡು ಆಫೀಸ್ ಪಕ್ಕ ಒಂದು ಕಂಪ್ನಿ ಇದೆ, ಲೆಜೆಂಡ್ ಅಂತ. ಸುಮಾರು ಕಂಪ್ನೀಸ್ ಇದೆ. ಇದು ಬ್ರ್ಯಾಂಡ್ ಸ್ಪೇಸ್ ಅಂತ ಒಂದಿದೆ ಕಂಪನಿ. ಹಾಗೆ ಹೋಯ್ತಾ ಮುಂದೆ ಅಲ್ಲಿ ನಮ್ಮ ಕಂಪನಿ ಸಿಗುತ್ತೆ. ಅಲ್ಲಿ ಮರ್ಸಿಡೀಸ್ ಶೋರೂಮ್ ನೋಡಿ, ಫೇವ್ರೆಟ್ ಕಾರು. ಇಲ್ಲಿ ನಮ್ಮ ಆಫೀಸ್ ಪಕ್ಕನೇ ಇದೆ ಮರ್ಸಿಡೀಸ್ ಶೋರೂಮು. ಅದು ಮರ್ಸಿಡೀಸ್ ಶೋರೂಮ್ ಪಕ್ಕ ನಮ್ಮ ಆಫೀಸ್ ಇದೆ. ಮರ್ಸಿಡೀಸ್ ಲೋಗೋ ನೋಡಿ, ಫೇವ್ರೆಟ್ ಕಾರು. ಒನ್ ಡೇ ನಾನು ಕಾರಲ್ಲಿ ಹೋಗ್ತೀನಿ. ಇಲ್ಲೆಲ್ಲ ಇದೆ ಒಂದು ಮರ್ಸಿಡೀಸ್ ಎಮಿರೇಟ್ಸ್ ಮೋಟರ್ ಕಂಪನಿ ಅಂತ. ಇದು ಮುಂದೆ ಮರ್ಸಿಡೀಸ್ ಬೆಂಜ್ ಶೋರೂಮ್, ಅದರ ಪಕ್ಕನೇ ನಮ್ಮ ಆಫೀಸ್.
ಮೆರ್ಸಿಡೀಸ್ ಬೆಂಜು ಇದೆಯಾ. ಇದೆಲ್ಲ ಕಾರ್ ಪಾರ್ಕಿಂಗ್, ಆಫೀಸ್ ಸ್ಟಾಫ್ಗಳೆಲ್ಲ ಕಾರ್ ಪಾರ್ಕಿಂಗ್ ಇದು ಮಾಡಿದ್ದಾರೆ. ನಮ್ಮ ಆಫೀಸ್ ಲಾಸ್ಟ್ ಡೇ ನಮ್ಮ ಆಫೀಸ್ಗೆ. ಸೊ ಬಸ್ಸು ಲೇಟಾಗಾಯ್ತು ಇವತ್ತು. ನೋಡಿ ಇವತ್ತು ನೈಟ್ ವ್ಯೂ ಇದು. ಅದೇ ನಮ್ಮ ಆಫೀಸ್, ಅದು ನಮ್ಮ ಬಿಲ್ಡಿಂಗ್ ಆಲ್ ಫಹೀಮ್ ಅಂತ ಇದೆಯಲ್ಲ, ಅದು ಶಾರ್ಜಾ ಬ್ಯಾಂಕೆಲ್ಲ ಇದೆ. ಇವತ್ತು ಲಾಸ್ಟ್ ನಮ್ಮ ಆಫೀಸು. ಬಾಬಾ ಐ ಸಿ ಯು ಟೇಕ್ ಕೇರ್, ಲವ್ ಯು ಸೊ ಮಚ್.